ಸಾಂಸ್ಕೃತಿಕ ಚಿಂತಕರಾದಂಥ ನಾಡಿನ ಹೆಸರಾಂತ ಲೇಖಕರಾದಂಥ ಬರಗೂರು ರಾಮಚಂದ್ರಪ್ಪ ಅವರು, ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂಥ ಮಂಜುನಾಥ ಸ್ವಾಮಿಯವರು ಹಾಗೂ ನಮ್ಮೆಲ್ಲರ ಗುರುಗಳಾದಂಥ ರಾಜಪ್ಪ ದಳವಾಯಿ ಅವರು ಎಲ್ಲರೂ ಕೂಡ ಈಗ ವೇದಿಕೆಗೆ ಬರ್ತಾ ಇದ್ದಾರೆ. ಬೀಸೋ ಕಲ್ಲಿಗೆ ರಾಗಿ ಹಾಕುವುದರ ಮೂಲಕ ಶಿಬಿರನ ಉದ್ಘಾಟಿಸ್ತಾ ಇದ್ದಾರೆ ಮಾನ್ಯ ಅತಿಥಿಗಳು. ಬನ್ನಿ. ಹೇಗೆ ಹಾಡು ಆರಂಭ ಮಾಡಿ ಬೀಸಕ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಎಲ್ಲ ಬೀಸಿ 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 ದೊಡ್ಡ ಕುಟುಂಬಕ್ಕೆ ಬೇಕಾಗಿರೋ ರಾಗಿ ಹಿಟ್ಟನ್ನು ಸಿದ್ಧಪಡಿಸುವಂಥದ್ದು ನಮ್ಮ ಪರಂಪರೆ. ಇಲ್ಲಿ ಬಂದಿರುವಂಥ ಹೆಣ್ಮಕ್ಳು ಕೊಲದೇವಿಯಿಂದ ಬಂದಿದ್ದಾರೆ. ಇವರೆಲ್ಲ ಬೀಸೋ ಕಲ್ಲಿನ ಪರಿಚಯ ಇದೆ, ಬೀಸಿ ತಿಂದು ಉಂಡು ಬಂದಿದ್ದಾರೆ. ಇಲ್ಲಿರುವಂಥ ಸುಮಾರು ಜನರಿಗೆ ಬೀಸೋ ಕಲ್ಲೇ ಗೊತ್ತಿಲ್ಲ. ಸೊ ನಾವು ನಾಳಿನ ಆತಂಕಗಳಿಗೆ ನಾವು ನಮ್ಮ ಪರಂಪರೆಯಲ್ಲಿ ಸಿಗಬಹುದಂಥ ಉತ್ತರಗಳನ್ನು ಹುಡುಕೊಂಡು ಬೀಸೋ ಕಲ್ಲಿನ ಮೂಲಕ ಈ ಶಿಬಿರವನ್ನು ಆರಂಭ ಮಾಡ್ತಾ ಇದ್ದೀವಿ. ಶಿಬಿರದ ಈ ಬೀಸೋ ಕಲ್ಲಿಗೆ ರಾಗಿ ಕಾಳನ್ನು ಹಾಕೋದ್ರ ಮೂಲಕ ಈಗ ಆರಂಭ ಮಾಡಿದ್ದೀವಿ. ಈ ಸಂಭ್ರಮದಲ್ಲಿ ನಮ್ಮ ಆದಿಮದ ಮಕ್ಕಳು ತಮ್ಮ ಕೋಲಾಟದ ಮೂಲಕ ಒಂದು ಡಿಪ್ಲೊಮಾ ಶಾಲೆಯ ರಂಗಶಾಲೆಯ ಮಕ್ಕಳು ಈಗ ಚಕ್ಕೆ ತಲಾಟದ ಮೂಲಕ ಒಂದು ಹಾಡಾಡಿ ಆ ನಂತರದಲ್ಲಿ ನಾವು ವೇದಿಕೆಗೆ ಹೋಗ್ತಾ ಇದ್ದೀವಿ. ಏನು ಮೊಸವಾಯಿತೋ ಸುತ್ತಾಂದೋಲೋ, ಯಾರು ಕಲೆಗೆ ಸೇರಿತೋ ಸುತ್ತಾಂದೋಲೋ. ಏನು ಮೊಸವಾಯಿತೋ ಸುತ್ತಾಂದೋಲೋ, ಯಾರು ಕಲೆಗೆ ಸೇರಿತೋ ಸುತ್ತಾಂದೋಲೋ. ಸುತ್ತಮುತ್ತ ಕಾವೇರಿಯಳು ನಡುವೆ ಶ್ರೀರಂಗಪಟ್ಟ, ಪಟ್ಟಣದೊಳಗಿರುವ ನೀನೇ ರಂಗ ಸ್ವಾಮಿ.
2026ನೇ ಚುಕ್ಕಿ ಮೇಳದ ಅಂಗವಾಗಿ ಇಲ್ಲಿ ಸೇರಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಚುಕ್ಕಿ ಮೇಳನ ಆಯೋಜನೆ ಮಾಡಿದ್ದೇವೆ. ಸಂಪೂರ್ಣ ಗ್ರಾಮೀಣ ಪ್ರದೇಶದ ಮಕ್ಕಳೇ ಆಗಿರೋದ್ರಿಂದ ಹಾಗೂ ಇದು ಉಚಿತವಾಗಿ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ಲಿಮಿಟ್ನ ನಾವು 100 ಇಟ್ಟಿದ್ವಿ, 150 ಆಯಿತು, ಇವತ್ತು 180 ದಾಟಿದೆ. ಆದರೂ ನಮಗೆ ಬೇಡಿಕೆ ಜಾಸ್ತಿ ಆಗ್ತಾನೇ ಇದೆ. ಚುಕ್ಕಿ ಮೇಳದಲ್ಲಿ ಕಲ್ತಿರೋಂಥ ಮಕ್ಕಳು ಇಲ್ಲಿ 15-17 ದಿವಸ ಏನು ಟಿ ವಿ, ಮೊಬೈಲು ವಗೈರೆ ವಗೈರೆ ಸಂಬಂಧ ಇಲ್ದಂಗೆ ಬೆಳೀತಾರೆ. ಹೋಗುವಾಗ ಭಾಳ ಅಣ್ತಮ್ಮಂದ್ರಂಗೆ ಹತ್ಕೊಂಡು ಹೋಗ್ತಾರೆ. ಈ ದೃಶ್ಯನ ನೋಡ್ಬೇಕಾದ್ರೆ ನಮ್ಮ ಕಣ್ಣಲ್ಲೇ ಕಣ್ಣೀರು ಬರ್ತದೆ. ಹಾಗಾಗಿ ಮಕ್ಕಳ ಮನಸ್ಸು ಭಾಳ ಮೃದುವಾಗಿ ಅರಳ್ತಾ ಈ ಒಂದು ನಿಸರ್ಗದಲ್ಲಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಅದೇ ಅತಿತೋಕ್ಷೇನೂ ಅಲ್ಲ. ಈ ಒಂದು ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದ ಮುಂಚೆ ನಮ್ಮ ಆದಿಮ ರಂಗ ಶಿಕ್ಷಣ ಸಮಿತಿಯ ಮಕ್ಕಳು ಅವರಿಂದ ಕಂಸಾಳೆ ನೃತ್ಯ ಇದೆ. ಇದಾದ ತಕ್ಷಣ ವೇದಿಕೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಬೆಟ್ಟದ ಮಾದೇವ ಬರುವಾಗ ಗುಡ್ಡ ಕಲ್ಲು ಗುಡಿ ಗುಟ್ಟಿದವೋ, ಹುಲಿಯ ಮೇಲೆ ಮಾದೇವ ಬರುವ ಮಾಯ ನೋಡಯ್ಯ. 6 ಮಲೆ 7 ಮಲೆ ಗುಂಜುಮಲೆ ಗುರುಗಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನೆಲೆದು ನಾಟ್ಯ ಮಾಡ್ತಕ್ಕಂಥ ನಮ್ಮ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಲಿ ಉಗೇರ್ರಪ್ಪ, ಉಗೇ ಉಗೇ ಉಗೇ. ಓ ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ. ಮುಂಗುಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ ದೇವ. ದೊಡ್ಡ ಮಾದೇವನ ಗಂಡುಲಿಯ ಮ್ಯಾಲೆ, ಗಂಡುಲಿ ಮ್ಯಾಲಿನ ಗದ್ದುಗೆಯ ಸ್ವಾಮಿ ಹೆಣ್ಣುಲಿ ಮ್ಯಾಲಿನ ನಿಂತರೆಯೋ, ಎತ್ತಿದರು ದೊಡ್ಡ ಮಾದೇವನ ಗಂಡುಲಿಯ ಮ್ಯಾಲೆ. ಓ ಮುಂಗುಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾದೇವ. ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲೂ ತಾನಾಗಿನಂತೆ, ಅಲ್ಲಲ್ಲ ಸುತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ. ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲೂ ತಾನೇನಂತೆ, ಅಲ್ಲಲ್ಲ ಸುತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ. ಅಲ್ಲಲ್ಲಲ್ಲಲ್ಲ ಓ ಆ
ಶರಣೋ 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 ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣು ಶರಣು ಶರಣಯ್ಯ ಶರಣು ಶರಣೋ ಶರಣೋ ಅಡೆ. ಶರಣಯ್ಯ ಶರಣೋ ಶರಣು ಶರಣು ಶರಣಯ್ಯ ಶರಣು ಶರಣೋ ಶರಣೋ ಶರಣಯ್ಯ ಶರಣೋ ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ ಕಟ್ಟೆಯ ಮ್ಯಾಲೊಂದು ಅತ್ತಿಯ ಮರ ನೆಟ್ಟ ಕಟ್ಟೆಯ ಮ್ಯಾಲೊಂದು ಹತ್ತಿಯ ಮರ ನೆಟ್ಟ ಹಿರಿಯರ ಪಾದಕ್ಕೆ ಶರಣೋ ಅವರು ಮುಟ್ಟಿದ ಮಣ್ಣಿಗೆ ಶರಣೋ ಶರಣೋ ಹಿರಿಯರ ಪಾದಕ್ಕೆ ಶರಣೋ ಅವರು ಮುಟ್ಟಿದ ಮಣ್ಣಿಗೆ ಶರಣೋ ಶರಣು 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 ಶರಣಯ್ಯ ಶರಣು ಶರಣೋ ಶರಣೋ ಶರಣಯ್ಯ ಶರಣೋ ದಾರಿ ಹೋಕರಿಗೆಂದು ಅರವಂಟಿಗೆ ಇಟ್ಟ ದಾರಿ ಕರಿಗೆಂದು ಹರವಂಟಿಗೆ ಇಟ್ಟ ನಡೆವಾಗ ನೆರಳಿರಲು ಸಾಲು ಮರಗಳ ನೆಟ್ಟ ನಡೆವಾಗ ನೆರಳಿರಲು ಸಾಲು ಮರಗಳ ನೆಟ್ಟ ಹಾಲಂತ ಮನಸ್ಸಿಗೆ ಶರಣು ಅವರ ನೆರಳಂತ ನೆನಪಿಗೆ ಶರಣು ಹಾಲಂತ ಮನಸ್ಸಿಗೆ ಶರಣೋ ಅವರ ನೆರಳಂತ ನೆನಪಿಗೆ ಶರಣೋ ಶರಣು ಶರಣು ಶರಣೋ ಶರಣಯ್ಯ ಶರಣು ಶರಣೋ ಶರಣೋ ಶರಣಯ್ಯ ಶರಣು ದನಕರು ಕುಡಿಯೋಕೆ ಗೋಕುಂಟೆ ಕಟ್ಟಿದ ದನಕರು ಕುಡಿಯೋಕೆ ಗೋಕುಂಟೆ ಕಟ್ಟಿದ ಗೋಕುಂಟೆ ಬಳಿಯೊಂದು ಗೋಕಲ್ಲು ನೆಟ್ಟಂತ ಗೋಕುಂಟೆ ಬಳಿಯೊಂದು ಗೋಕಲ್ಲು ನೆಟ್ಟಂತ ಕರುಣೆಯ ಕಣ್ಣಿಗೆ ಶರಣೋ ಆ ದೀವಟಿಯ ಬೆಳಕಿಗೆ ಶರಣೋ ಕರುಣೆಯ ಕಣ್ಣಿಗೆ ಶರಣೋ ದಿವಟಿಯ ಬೆಳಕಿಗೆ ಶರಣೋ ಶರಣು ಶರಣು ಶರಣೋ ಶರಣಯ್ಯ ಶರಣು ಶರಣು ಶರಣೋ ಶರಣಯ್ಯ ಶರಣು ತಲೆಮಾರು ನೆನಪುಗಳ ಕತೆ ಕತೆಯಲ್ಲಿಟ್ಟು ತಲೆಮಾರು ನೆನಪುಗಳ ಕತೆ ಕತೆಯಲ್ಲಿಟ್ಟು ಸೊಲ್ಲೋ ಸೊಲ್ಲಿಗೂ ಕಣ್ಣ ದೀಪ ಬೆಳಗಿಸಿದಂತ ಸೊಲ್ಲು ಸೊಲ್ಲಿಗೂ ಕಣ್ಣ ದೀಪ ಬೆಳಗಿಸಿದಂತ ನುಡಿಯ ಗುಡಿಗಾರರಿಗೆ ಶರಣು ಅವರ ಮೆಟ್ಟಡಿಯ ಅರಿವಿಗೆ ಶರಣು ನುಡಿಯ ಗುಡಿಗಾರರಿಗೆ ಶರಣು ಅವರ ಬೆಟ್ಟಡಿಯ ಅರವಿಗೆ ಶರಣು 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 ಶರಣಯ್ಯ 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 ಶರಣು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಇವತ್ತು ನಾವು ಈ ಮಕ್ಕಳ ಶಿಬಿರವನ್ನು ಆರಂಭ ಮಾಡ್ತಾ ಇದ್ದೀವಿ. ಅವರನ್ನು ನೆನೆಸ್ಕೊಳ್ತಾ ಅವರಿಗೆ ನಮ್ಮ ನಮನಗಳನ್ನು ಹೇಳ್ತಾ ಹಾಡಾದಮೇಲೆ ಅತಿಥಿಗಳು ಪುಷ್ಪ ನಮನ ಅರ್ಪಿಸಿ ಆನಂತರ ಕಾರ್ಯಕ್ರಮ ಆರಂಭ ಆಗ್ತದೆ. ಅರಿವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಗುರುವೇ
ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಜೈ ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ. ದಿಕ್ಕು ದಿಕ್ಕಿಗೂ ಹೊಂಗೆರಣ ಬೀರಿದ ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಹೆಜ್ಜೆ ಹೆಜ್ಜೆಗೂ ಚುಚ್ಚುವ ಮುಳ್ಳು ದಲಿತರ ದಿಲಿ ಬರಿಗಲ್ಲು. ದಲಿತರ ಹಾದು ಚುಚ್ಚುವ ಮುಳ್ಳು, ದಲಿತರ ಹಾದಿಲಿ ಬರಿಗಲ್ಲು. ಹೋದಲ್ಲೆಲ್ಲ ಹಸಿದಿಗಲು, ಗುಡುಗಾಗಿ ಗುಡುಗಿದ ನೀ ಕಾರ್ಮುಗಿಲು. ಗುಡುಗಾಗಿ ಗುಡುಗಿದ ನೀ ಕಾಮುಗಿಲು. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಬಂಧನಗಳೆಲ್ಲ ನೀನು ಕಳಚಿದೆ, ಕಾರ್ಯಕಾರಣಗಳನ್ನು ಹುಡುಕಿದೆ. ಬಂಧನಗಳೆಲ್ಲ ನೀನು ಕಲಿತಿದೆ, ಕಾರ್ಯಕಾರಣಗಳನ್ನು ಹುಡುಕಿದೆ. ವಿವೇಕದ ಕಣ್ಣು ತೆರೆಸಿದೆ, ಸ್ವಪ್ರಾಪ್ತಿಯ ಹೊರದೂಡಿದೆ. ಸ್ವಪ್ರಾಪ್ತಿಯ ಹೊರಗೂಡಿದೆ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಧರ್ಮವೆಂದರೆ ಶಾಸ್ತ್ರಗಳೆಲ್ಲ, ಶಾಸ್ತ್ರಗಳೆಲ್ಲವೂ ಶಾಸನವಲ್ಲ. ಧರ್ಮವೆಂದರೆ ಶಾಸ್ತ್ರಗಳೆಲ್ಲ, ಶಾಸ್ತ್ರಗಳೆಲ್ಲವೂ ಶಾಸನವಲ್ಲ. ಶಾಸನಗಳೆಲ್ಲ ಶಸ್ತ್ರಗಳಾಗಿ ಪ್ರಗತಿ ವಿರೋಧಿ ಅಸ್ತ್ರಗಳೆಂದೇ. ಪ್ರಗತಿ ವಿರೋಧಿ ಅಸ್ತ್ರಗಳಂತೆ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಜೈ ಭೀಮ್. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಪಂಚಮರಿಗೆಲ್ಲ ಪಂಚಭೂತಗಳು ದಕ್ಕಲೇಬೇಕು ಉಸಿರಾಡಲು. ಪಂಚಮರಿಗೆಲ್ಲ ಪಂಚಭೂತಗಳು ದಕ್ಕಲೇಬೇಕು ಉಸಿರಾಡಲು. ಪಂಚಶೀಲ ತತ್ವಗಳು ಬೇಕು ಮಾನವರಾಗಿ ಬದುಕಲು. ಮಾನವರಾಗಿ ಬದುಕಲು. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ. 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 ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ರಾಜಪ್ಪ ಮತ್ತು ತಂಡದವರಿಗೆ ವಂದನೆಗಳು. ಇದೀಗ ಕಾರ್ಯಕ್ರಮದ ಅಂಗವಾಗಿ ಅತಿಥಿ ಅಭ್ಯಾಗತರನ್ನು ಸ್ವಾಗತ ಮಾಡ್ತಾರೆ. ಇದೇ ನಮ್ಮ ಆದಿಮದ ಖಜಾಂಚಿ ಆಗಿರುವಂತಹ ಅಂಬರೀಷ್. ದಯವಿಟ್ಟು ಅಂಬರೀಷ್ ಬರಬೇಕು. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಈ ಒಂದು 2026ನೇ ಮಕ್ಕಳ ಚಿಕ್ಕು ಮೇಳ ಕಾರ್ಯಕ್ರಮಕ್ಕಾಗಿ ತಾವೆಲ್ಲರೂ ಬಂದಿದ್ದೀವಿ. ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ನಾಡೋಜ ಬರ್ಗೂರು ರಾಮಚಂದ್ರಪ್ಪ ಸಾರು, ಪ್ರಸಿದ್ಧ ಸಾಂಸ್ಕೃತಿಕ ಚಿಂತಕರು ಮತ್ತು ಈ ಸಮಾಜ ಮೇಷ್ಟ್ರು ಆದಂಥ ಮಾನ್ಯರು ಇವತ್ತು ನಮ್ಮ ಮುಂದೆ ಬಂದು ಇವತ್ತು ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ
ಆದಿಮ ಪರವಾಗಿ ಆತ್ಮೀಯವಾದ ಒಂದು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ.ವಿ. ಪ್ರಭಾಕರ್ ಸರ್ ಅವರು, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹಾಗಾರರು ಮತ್ತು ಕರ್ನಾಟಕ ಸರ್ಕಾರ ಬೆಂಗಳೂರು, ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನಮ್ಮನ್ನೆಲ್ಲರೂ ಕೂಡ ಸಂತೋಷಪಡಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಒಂದು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ BS ಮಂಜುನಾಥ ಸ್ವಾಮಿ KAS ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಅವರು ಆಸೀನರಾಗಿದ್ದಾರೆ. ಅವ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ N. ಮುನ್ಸ್ವಾಮಿ ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀನಾರಾಯಣ ವಿಶೇಷ ಅಧಿಕಾರಿಗಳು, ಮಾನ್ಯ BZ ಜಮೀರ್ ಅಹ್ಮದ್ ವಸತಿ ಸಚಿವರು ಮತ್ತು ಫಕ್ಪ್ ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ಮಿನಿಸ್ಟ್ರು ರಾಜಪ್ಪ ದಳವಾಯಿ ಸರ್ ಅವರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದಂಥ ವಿಜಯಲಕ್ಷ್ಮಿ ಮೇಡಮ್ ಬಂದಿದ್ದಾರೆ. ಅವ್ರಿಗೂ ಆತ್ಮೀಯ ಸ್ವಾಗತ. ಅದೇ ರೀತಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಅಂಬರೀಷ್ ಅವರು ಬಂದಿದ್ದಾರೆ. ಹಾಗೆಯೇ ಪ್ರೊಫೆಸರ್ ವೆಂಕಟೇಶ್ ಅವರು, GKVK HOD ರಾಮಚಂದ್ರ ಅವರು ಬಂದಿದ್ದಾರೆ. ಅವ್ರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ತಾವೆಲ್ಲರೂ ಕೂಡ ಪುಟಾಣಿಗಳು ಬಂದಿದ್ದಾರೆ, ಪುಟಾಣಿಗಳ ತಾಯಿ ತಂದೆ ಬಂದಿದ್ದಾರೆ. ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಒಂದು ಸ್ವಾಗತವನ್ನು ಬಯಸುತ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಂದಿರುವಂಥ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿದಂತಹ ಅಂಬರೀಷ್ ಅವರಿಗೆ ವಂದನೆಗಳು. ಇದೀಗ ಮಹಾಮಾನವತಾವಾದಿ ಸಂವಿಧಾನನ ಕೊಟ್ಟು ನಮ್ಮನ್ನೆಲ್ಲ ಇಲ್ಲಿ ತನಕ ಈ ವೇದಿಕೆ ಹತ್ತೋ ಥರ ಮಾಡಿರುವಂಥ ಮಹಾನ್ ನಾಯಕ ಅಂಬೇಡ್ಕರ್ ಅವರ ಫೋಟೋಗೆ ಪುಷ್ಪ ಧರಿಸಬೇಕಂತ ಅತಿಥಿಗಳನ್ನು ಕೇಳ್ತಾ ಇದ್ದೀನಿ. ಅಂಬೇಡ್ಕರ್ ಅವರು ಆವತ್ತಿನ ದಿವಸ ನಮಗೆ ಈ ಒಂದು ಸಂವಿಧಾನನ ಕೊಟ್ಟಿಲ್ಲದಲ್ಲೇ ಇದ್ದಿದ್ರೆ ನಾವು ಎಲ್ಲೋ ಇರಬೇಕಾಗಿತ್ತು. ಅಂತ ಮಹಾನ್ ನಾಯಕನನ್ನು ನೆನೆಸ್ಕೊಳ್ಳೋದಕ್ಕೆ ನಮ್ಗೆ 80 ವರ್ಷಗಳು ಬೇಕಾಗಿತ್ತು. 80s ನಮಗೆ ಅಂಬೇಡ್ಕರ್ ಯಾರು ಅಂತ ಗೊತ್ತಿರಲಿಲ್ಲ. ಅದಾದಮೇಲೆ ಇವತ್ತಿನ ದಿವಸ ನಾವು ಅದನ್ನು ನೆನೆಸ್ಕೊಳ್ಳೋ ಒಂದು ಕಾಲ ಬಂದಿದೆ. ಹಾಗಾಗಿ ಅಂಬೇಡ್ಕರ್ ಅವರಿಗೆ ಪುಷ್ಪನವನ್ನು ಆಗ್ತಾ ಇದೆ. ದಯಮಾಡಿ ಎಲ್ಲರೂ ತುಂಬ ಹೃದಯದ ಚಪ್ಪಾಳೆ ತಗೊಳ್ಳೋದ್ರ ಮುಖಾಂತರ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ನಾನು ಆಗಲೇ ಹೇಳಿದೆ, ಆದಿಮ ಪ್ರಾರಂಭ ಆದಮೇಲೆ ಈ ಆದಿಮ ಕೂಸು ಒಂದು ರೆಪ್ರೇಟ್ರಿ ತೆಗಿಬೇಕು ಅಂತ ಇತ್ತು. ಆಮೇಲೆ ಒಂದು ಶಿಕ್ಷಣ, ರಂಗ ಶಿಕ್ಷಣ ಡಿಪ್ಲೊಮಾ ಕ್ಲಾಸ್ನ ಮಾಡಬೇಕು ಅಂತಿತ್ತು. ಹಾಗಾಗಿ ಆ ಒಂದು ರಂಗ ಶಿಕ್ಷಣ ಮಾಡಿದ್ದೇವೆ. ಸರ್ಕಾರದಿಂದ ಕೂಡ ಒಂದಷ್ಟು ಅನುದಾನ ಬರ್ತಾ ಇದೆ. ಈಗ ತಾನೇ ನನಗೆ ಮಾಧ್ಯಮ ಸಲಹೆಗಾರರು ಹೇಳಿದ್ರು ಮತ್ತೆ ಒಂದು ಫೈಲ್ ಪುಟಪ್ ಆಗಿದೆ ಅಂತ. ಆ ದುಡ್ಡು ನಮಗೆ ಬರುತ್ತೆ. ಹಾಗಾಗಿ ಈ ಒಂದು ರಂಗ ಶಿಕ್ಷಣ ಸಂಸ್ಥೆಗೆ ನಾವು ಆಡಳಿತಾಧಿಕಾರಿಗಳನ್ನ ರಮೇಶ್ನ ಮಾಡ್ಕೊಂಡಿದ್ದೇವೆ. ಆ ರಮೇಶ್ ಅವರು ಈಗ ಪ್ರಾಸ್ತಾವಿಕವಾಗಿ ಮಾತಾಡಲಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಗಣ್ಯರಿಗೆ ನಮಸ್ಕರಿಸುತ್ತಾ, ಆದಿಮ ಈ ಪ್ರಾರಂಭ ಆಗೋದಕ್ಕೂ ಮೊದಲು ದಿನಕ್ಕೊಂದು ರೂಪಾಯಿ ಎಂಬ ನಿಯಮದೊಂದಿಗೆ ಕೂಡಿಟ್ಟ ಹಣವನ್ನು ಆದಿಮಕ್ಕೆ ತಂದು ಕೊಟ್ಟು ಕಟ್ಟಿದಂಥ ಏಕೈಕ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಆದಿಮ. ದಿನಕ್ಕೊಂದು ರೂಪಾಯಿ ಅಂತ ಕೂಡಿಟ್ಟು ಕಟ್ಟಿದಂಥ ಒಂದು ದೊಡ್ಡ ಸಂಸ್ಥೆ. ಈ ಮುಖಾಂತರ ಕಟ್ಟಿದ ಸಂಸ್ಥೆ ಆದಿಮ ಆಗಿದೆ. ಈ ಆದಿಮ ಸಾಂಸ್ಕೃತಿಕ ಕೇಂದ್ರವು ಪ್ರತಿ ತಿಂಗಳು ಹುಣ್ಣಿಮೆ ಹಾಡು ಕಾರ್ಯಕ್ರಮ ನಡೆಸೋದ್ರ ಜೊತೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇದು ವರ್ಷದಲ್ಲಿ ಪೂರ್ತಿ ನಡೆಸ್ತಾ ಬರುತ್ತೆ. ಹಾಗೆ ವರ್ಷದಲ್ಲಿ ಒಮ್ಮೆ ಆದಿಮ ಮಕ್ಕಳ ಮೇಳ ಅನ್ನೋ ಒಂದು ಶಿಬಿರವನ್ನು ಸುಮಾರು 20 ದಿವಸಗಳ ಕಾಲ ಇಲ್ಲಿ ನಾವು ನಡೆಸ್ತೀವಿ. ಈ ಶಿಬಿರದಲ್ಲಿ ಮುಖ್ಯವಾಗಿ ಜನಪದ ಆಟಗಳು, ಜನಪದ
ನೃತ್ಯ, ಕುಣಿತ, ನಾಟಕ, ಹಾಡು ಪ್ರತಿಯೊಂದು ಇಲ್ಲಿ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಆದಿಮ ಮಕ್ಕಳಿಗೆ ಇಲ್ಲಿ ಒಂದು ಜೀವನದ ಮೌಲ್ಯಗಳನ್ನು ಕಟ್ಕೊಳ್ಳೋದಕ್ಕೆ ಅವರನ್ನು ರೂಪಿಸ್ತೈತೆ. ಈ ಮಕ್ಕಳ ಮೇಳ ನಡೆಸೋದಕ್ಕೆ ಸುಮಾರು 3 ತಿಂಗಳುಗಳ ಕಾಲ ಆದಿಮ ಇದರ ಒಂದು ಪ್ರತಿ ವಿಷಯಗಳನ್ನು ಕುರಿತು ಇದರ ಚರ್ಚೆ ಮಾಡ್ತಾ 3 ತಿಂಗಳು ಯಾರ್ಯಾರು ಸಂಪನ್ಮೂಲಗಳನ್ನು ಇಲ್ಲಿ ತಗೊಳ್ಬೇಕು, ಸಂಪನ್ಮೂಲ ವ್ಯಕ್ತಿಗಳನ್ನು, ಮತ್ತು ಯಾರು ಸಂಪನ್ಮೂಲ ಹೆಂಗೆ ಕ್ರೋಢೀಕರಣ ಮಾಡಬೇಕು ಮತ್ತು ಮಕ್ಕಳಿಗೆ ಏನೇನು ಕಲಿಸ್ಬೇಕು ಅಂತ ಅದನ್ನು 3 ತಿಂಗಳುಗಳ ಕಾಲ ಚರ್ಚೆ ಮಾಡಿ ಒಂದು ಪ್ರತಿ ವರ್ಷ ಒಂದೊಂದು ವಿಷಯವನ್ನು ಇಟ್ಕೊಂಡು ಇಲ್ಲಿ ಆ ವಿಷಯಕ್ಕೆ ಪೂರಕವಾಗಿ ಮಕ್ಕಳ ಮೇಳಗಳನ್ನು ನಡೆಸ್ತಾ ಬಂದಿದೆ. ಈ ವರ್ಷದ ವಿಶೇಷವಾಗಿ ಮತ್ತೆ ಮಳೆಯಲ್ಲಿ ಮಾನವೀಯತೆ ಎಂಬ ವಿಷಯವನ್ನು ಇಟ್ಕೊಂಡು ಮಕ್ಕಳಲ್ಲಿ ಆ ಮಾನವೀಯತೆ ಮತ್ತೆ ಬೆಳೀಲಿ. ಯಾಕಂದರೆ ಮಕ್ಕಳು ಮೊಬೈಲ್ಗೆ ಬೇರೆ ಬೇರೆ ಇದಕ್ಕೆ ಬರೀ ಓದೋದೇ ಮುಖ್ಯ ಅಲ್ಲ, ಸಾಂಸ್ಕೃತಿಕವಾಗಿ ಕೂಡ ನಾವು ಬೆಳಿಬೇಕು. ಆ ಬೆಳೆದಾಗ ಮಾತ್ರ ಜೀವನದ ಮೌಲ್ಯಗಳು ನಮ್ಮಲ್ಲಿ ಉಳ್ಕೊಳ್ತವೆ ಅಂತ ಅಂದುಕೊಂಡು ಆದಿಮ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ಆದಿಮದ ಹೆಮ್ಮೆ ಅಂತ ನಾನು ಅಂದುಕೊಳ್ಳೋದಕ್ಕೆ ನನಗೂ ಕೂಡ ಹೆಮ್ಮೆ ಆಗ್ತಾ ಇದೆ. ಹಾಗೆ ಈ ವಿಶೇಷವಾಗಿ ಆದಿಮ ಮಕ್ಕಳ ಮೇಳ ನಡೆಸೋದಕ್ಕೆ ನಮಗೆ ತುಂಬ ಅಂದರೆ ಸುಮಾರು 20 ರಿಂದ 25 ಲಕ್ಷ ರೂಪಾಯಿಗಳ ಖರ್ಚು ಬರುತ್ತೆ. ಈ ಒಂದು ಶಿಬಿರ ನಡೆಸಬೇಕಾದ್ರೆ 20 ದಿವಸಗಳ ಶಿಬಿರಕ್ಕೆ 20 ರಿಂದ 25 ಲಕ್ಷ ರೂಪಾಯಿಗಳ ಖರ್ಚು ಬರುತ್ತೆ. ಈ ಖರ್ಚನ್ನು ನಾವು ಆದಿಮ ಬರೆಸೋದ್ರ ಜೊತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರವನ್ನು ತಗೊಳ್ತೀವಿ. ಹಾಗೆ ತಾವು ಪೋಷಕರು ಏನಿದ್ದೀರಿ, ಪೋಷಕರು ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ಧಾನ್ಯಗಳು ಪ್ರತಿ ಶಿಬಿರಗಳಲ್ಲೂ ಕೂಡ ನಮ್ಮ ಧಾನ್ಯಗಳು ನಮಗೆ ಎಲ್ಲವೂ ಕೂಡ ಕೊಡ್ತಾರೆ. ಆಹಾರ ಧಾನ್ಯಗಳನ್ನು ಕೊಡ್ತಾರೆ, ಮತ್ತು ಹಣ ಕೊಡ್ತಾರೆ, ನಮಗೆ ಬೇಕಾಗಿರೋ ನೀರಿನ ವ್ಯವಸ್ಥೆ ಮಾಡ್ತಾರೆ, ಬೇರೆ ಬೇರೆ ಯಾವುದೇ ರೂಪದಲ್ಲಿ ಬೇಕಾದರೂ ಅವ್ರು ಕೊಡ್ತಾರೆ. ಹಾಗಾಗಿ ನಾವು ಈ ಮೇಳಗಳನ್ನು ನಡೆಸೋದಕ್ಕೆ ನಮಗೇನು ಅಷ್ಟೇನು ಕಷ್ಟ ಆಗಲ್ಲ. ಆದರೂ ಕೂಡ ನಮ್ಮಲ್ಲಿ ನೀರಿನ ಕೊರತೆ ತುಂಬ ಇದೆ. ಬೇಸಿಗೆಯಲ್ಲಿ ಈ ಶಿಬಿರಗಳು ಆಗೋದ್ರಿಂದ ನೀರಿನ ಕೊರತೆ ತುಂಬ ಇರೋದ್ರಿಂದ ನಮಗೆ ನೀರಿನ ಧಾನ್ಯಗಳು ಕೂಡ ಇದ್ದಾರೆ. ಕೆಲವೊಬ್ಬರು ಹೋದ ವರ್ಷ ಮಂಜುನಾಥ್ ಇಂಜಿನಿಯರ್ ಅಂತ ನಮಗೆ ನೀರನ್ನು ಇಡೀ ಕ್ಯಾಂಪ್ಗಾಗಷ್ಟು ನೀರು ಕೊಟ್ಟಿದ್ದರು. ಈ ವರ್ಷ ನಮಗೆ ನೀರಿನ ಕೊರತೆ ಜೊತೆ ಒಂದು ತಮಗೆಲ್ಲ ಗೊತ್ತಿರೋಂಗೆ ಗ್ಯಾಸಿನ ಕೊರತೆ ಕೂಡ ಆಗಿದೆ ಈ ವರ್ಷ. ಹಾಗಾಗಿ ಗ್ಯಾಸಿನ ಕೊರತೆ ಆಗಿರೋದನ್ನು ನಾವು ಸರಿದೂಗಿಸ್ಕೊಂಡು ಹೋಗ್ತಾ ಮಕ್ಕಳಿಗೆ ಈ ಶಿಬಿರವನ್ನು ನಡೆಸೋದಕ್ಕೆ ನಮಗೆ ವಿಶೇಷವಾಗಿ ಸಹಕಾರ ಕೊಡ್ತಾ ಇರುವಂಥ, ಹಾಗೆ ಪ್ರತಿ ದಿವಸ ಮಕ್ಕಳನ್ನು ಆರೋಗ್ಯ ತಪಾಸಣೆ ಮಾಡೋಂಥ ಆರೋಗ್ಯ ಇಲಾಖೆ ನಮ್ಮ ಜೊತೆ ಇದೆ, ಕೈ ಜೋಡಿಸಿದೆ. ಹಾಗೆ ಪ್ರತಿ ದಿವಸ ಮಕ್ಕಳನ್ನು ನಿಗಾ ವಹಿಸೋದಕ್ಕೆ ಪೊಲೀಸ್ ಇಲಾಖೆ ಅದು ಕೂಡ ನಮ್ಮ ಜೊತೆ ಕೈ ಜೋಡಿಸಿದೆ. ಇನ್ನು ವಿಶೇಷವಾಗಿ KEB ವಿದ್ಯುತ್ ಏನಾದರೂ ವ್ಯತ್ಯಯ ಆದರೆ KEB ಕೂಡ ನಮ್ಮ ಜೊತೆ ಕೆಲಸ ಮಾಡ್ತಾ ಇದೆ. ಹಾಗೆ ಅಗ್ನಿಶಾಮಕ ದಳದವರು ಕೂಡ ಈ ವರ್ಷ ನಮ್ಮ ಜೊತೆ ವಿಶೇಷವಾಗಿ ಈ ಒಂದು ಕ್ಯಾಂಪ್ಗೆ ಬೇಕಾದಂಥ ನೀರಿನ ವ್ಯವಸ್ಥೆ ಅಂದರೆ ಮಕ್ಕಳಿಗೆ ಆಟ ಆಡಿಸೋದಕ್ಕೆ ಜಲಕ್ರೀಡೆ ಥರ ಮಾಡಿಸೋದಕ್ಕೆ ವಿಶೇಷವಾಗಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಇನ್ನು ಅದಕ್ಕಿಂತ ಮುಖ್ಯವಾಗಿ ಈ ಶಿಬಿರಕ್ಕೆ ಎಲ್ಲರೂ ಬಂದು ಹೋಗೋದಕ್ಕೆ KSRTC ಅವರು ನಮಗೆ ತುಂಬ ಸಹಕಾರ ಕೊಡ್ತಾರೆ. ಪ್ರತಿ ಹುಣ್ಣಿಮೆಗೂ 12 ಗಂಟೆ ರಾತ್ರಿ ಆದರೂ ಕೂಡ ಇಲ್ಲಿ ಬಸ್ಸನ್ನು ನಿಲ್ಲಿಸಿ ಜನರನ್ನು ಕರ್ಕೊಂಡು ಹೋಗ್ತಾರೆ. ಹೀಗೆ ನಾವು ಶಿಬಿರಗಳನ್ನು ನಡೆಸ್ತಾ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು ಅಂದ್ಕೊಂಡು ಈ ಶಿಬಿರಗಳನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಆದಿಮ ಪ್ರತಿ ವರ್ಷ ಈ ಶಿಬಿರ ನಡೆಸೋದ್ರ ಮುಖಾಂತರ ಹೋದ ವರ್ಷ ನಾವು ಆದಿಮದ ಒಂದು ಬಹುದೊಡ್ಡ ಪ್ರಶಸ್ತಿಯನ್ನು ನಾವು ಕೊಟ್ವಿ. ಅದು ಹೈದರಾಬಾದ್ನ ಒಂದು ತಂಡಕ್ಕೆ ನಾವು ಕೊಟ್ಟಿದ್ದೀವಿ. ಈ ವರ್ಷ ಕೂಡ ನಮ್ಮ ಮಕ್ಕಳ ಮೇಳದ ಕೊನೆಯ ಬುದ್ಧ ಪೂರ್ಣಿಮೆ ದಿವಸ ನಾವು ಇಸ್ಮಾಯಿಲ್ ಗೋನಾಳ್ ಸಂಗೀತ ಮಾಂತ್ರಿಕ, ಆದಿಮದ ಸಂಗೀತ ಮಾಂತ್ರಿಕ, ಅವರ ಹೆಸರಲ್ಲಿ ಈ ವರ್ಷ ನಾವು ಬುದ್ಧ ಪೂರ್ಣಿಮೆ ದಿವಸ ಅವ್ರಿಗೆ ಕೊಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡು ವಿಶೇಷವಾಗಿ ಈ ಶಿಬಿರಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನು ವಿಶೇಷವಾಗಿ ಆಯ್ಕೆ ಮಾಡ್ಕೊಂಡಿರ್ತೀವಿ. ಈ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಶಿಬಿರದ ನಿರ್ದೇಶಕರು ಮುಖ್ಯವಾಗಿರ್ತಾರೆ, ಮತ್ತು ಶಿಬಿರದ ಸಂಯೋಜಕರು ಇಬ್ಬರು ಇರ್ತಾರೆ. ಆಮೇಲೆ ವಿಶೇಷವಾಗಿ ನಮ್ಮಲ್ಲೇ ತಯಾರಾದಂಥ ಹಲವಾರು ಕಲಾವಿದರು ಇಲ್ಲಿದ್ದಾರೆ, ಅವರು ಕೂಡ ಈ ಒಂದು ಶಿಬಿರದಲ್ಲಿ ಭಾಗವಹಿಸ್ತಾರೆ.
ಹಾಗೆ ನಮ್ಮಲ್ಲಿ ಈ ವರ್ಷ ರಂಗಶಿಕ್ಷಣ ಕೇಂದ್ರ ಕಾಲೇಜು ಪ್ರಾರಂಭ ಆಗಿದ್ದು ಆ ಎಲ್ಲ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕರು ಕೂಡ ಈ ಒಂದು ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪಾಲ್ಗೊಂಡು ಈ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ನಮ್ಮ ಆದಿಮ ಟ್ರಸ್ಟ್ನ ಪದಾಧಿಕಾರಿಗಳು ಏನಿದ್ದಾರೆ ಎಲ್ಲರೂ ಕೂತು ಈ ಒಂದು ಶಿಬಿರವನ್ನು ಯಶಸ್ವಿಯಾಗಿ ನಡೆಸಬೇಕು. ಇದಕ್ಕೆ ಎಲ್ಲರೂ ಮೇಲುಸ್ತುವಾರಿ ವಹಿಸಿಕೊಂಡು ನಮ್ಮ ರಾಮಚಂದ್ರಪ್ಪ ಸರ್ ಕಾರ್ಯದರ್ಶಿ ಅವರು ಇದರ ಮೇಲುಸ್ತುವಾರಿ ವಹಿಸಿಕೊಂಡು ವಿಶೇಷವಾಗಿ ನಿಗಾ ವಹಿಸ್ತಾ ಇರ್ತಾರೆ. ಈ ರೀತಿ ನಾವು ಈ ಆದಿಮ ಮಕ್ಕಳ ಮೇಳವನ್ನು ನಡೆಸೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ತಮ್ಮ ಪೋಷಕರು ನೀಡ್ತಾ ಬಂದಿದ್ದೀರಿ. ತಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಎರಡು ಮಾತನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂಥ ಈ ಒಂದು ವೇದಿಕೆಗೆ ನಮಿಸಿ ನಾನು ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಪ್ರಾಸ್ತಾವಿಕ ನುಡಿಗಳನ್ನ ಆಡಿದಂಥ ರಮೇಶ್ ಅವರಿಗೆ ವಂದನೆಗಳು. ಇದೀಗ ಈಗ ತಾನೇ ಉದ್ಘಾಟನೆ ಆದಂತಹ ಈ 26ನೇ ಚುಕ್ಕಿ ಮೇಳದ ಉದ್ಘಾಟಕರಾದಂತಹ ನಾಡಿನ ಕನ್ನಡ ಸಾಹಿತ್ಯ, ಚಲನಚಿತ್ರ ಮತ್ತು ಚಳುವಳಿಗಳ ನೇತಾರರಾಗಿದ್ದಾರೆ. ನಿಮ್ಗೆ ನೆನಪಿರ್ಬೋದು, 56ನೇ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ ಕೈವಾರದಲ್ಲಾಗುತ್ತೆ. ಅದಾದ 2-3 ದಿವಸಗಳಲ್ಲಿ ಬಂಡಾಯ ಸಾಹಿತ್ಯ ಕೋಲಾರದ ಸದಾಶಿವ ಸ್ಮಾರಕ ಭವನ, ಚಿಕ್ಕ ಮಹಿಳಾ ಸಮಾಜದಾಗದಲ್ಲಾಗುತ್ತೆ. ಆಗ್ಲಿಂದು ಕೂಡ ನಾಡಿಗೆ ಏನಾದರೂ ಒದಗಿದಾಗ ಧ್ವನಿ ಎತ್ತವರು ಬರಗೂರು ರಾಮಚಂದ್ರಪ್ಪನವರು. ತುಂಬ ಜನ ಮಾತಾಡಲ್ಲ, ಆದರೆ ಬರಗೂರು ರಾಮಚಂದ್ರಪ್ಪನವರು ಸಕ್ರಿಯವಾಗಿ ಈ ನಾಡಿನ ಆಗುಹೋಗುಗಳಿಗೆ ಧ್ವನಿ ಎತ್ತಾರೆ. ಅಂಥವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಮಾತುಗಳನ್ನ ಆಲಿಸೋದಕ್ಕೆ ನಾವು ತಯಾರಾಗಿ ಕೂತಿದ್ದೇವೆ. ದಯಮಾಡಿ ಬರಗೂರು ರಾಮಚಂದ್ರಪ್ಪನವರು ಮಾತಾಡಬೇಕು ಅಂತ ಕೇಳ್ಕೊತೇನೆ. ಮಾತನ್ನು ಕೇಳಿಸ್ಕೊಳ್ಬೇಕು ಅಂತ ರಾಜಪ್ಪನವರು ಒಂದು ರೀತಿಯ ಆದೇಶವನ್ನು ಮಾಡಿದ್ದಾರೆ ಮಕ್ಕಳಿಗೆ. ಆದರೆ ಯಾರಿಗೆ ಕೇಳಿಸ್ಕೋಬೇಕು ಅಂತ ಅನಿಸುತ್ತೋ ಅವ್ರು ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳೋಕ್ಕಾಗದೇ ಇರೋರು ದಯವಿಟ್ಟು ಗಲಾಟೆ ಮಾಡಬೇಡಿ ಅಷ್ಟೇ. ಇರಲಿ. ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿಯವರು ಮತ್ತು ಮಿತ್ರರು ಆದಂತಹ ಪ್ರಭಾಕರ್ ಅವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು, ಸ್ನೇಹಿತರು ಆದಂಥ ಮಂಜುನಾಥ ಸ್ವಾಮಿ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮುನಿಸ್ವಾಮಿ ಅವರೇ, ರಾಜಪ್ಪ ದಳವಾಯಿ ಅವರೇ, ರಾಮಚಂದ್ರ ಅವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಮಕ್ಕಳೇ ಮತ್ತು ಹಿರಿಯರೇ, ಈ ಸಮಾರಂಭದಲ್ಲಿ 2 ರೀತಿಯ ಜನ ಇದ್ದಾರೆ. ಹಾಗೆ ಈ ಸಮಾರಂಭದ ಸ್ವರೂಪನೂ 2 ರೀತಿದು. ಒಂದು ಕಡೆ ಅಂಬೇಡ್ಕರ್ ಜಯಂತಿ ಇದೆ, ಇನ್ನೊಂದು ಕಡೆ ಮಕ್ಕಳ ಮೇಳ ಇದೆ. ಇಲ್ಲಿ ಹಿಂದ್ಗಡೆ ಹಿರಿಯರೆಲ್ಲ ಕೂತಿದ್ದೀರಿ, ಮುಂದ್ಗಡೆ ಮಕ್ಕಳು ಕೂತಿದ್ದಾರೆ. ನಾನು ಯಾವ ವಿಷಯ ಕುರಿತು ಮಾತಾಡಬೇಕು ಮತ್ತು ಯಾರನ್ನು ಕುರಿತು ಮಾತಾಡಬೇಕು ಅನ್ನೋವಂಥ ಗೊಂದಲ ಬಹಳ ಸಹಜವಾಗೇ ಆಗಿರುತ್ತೆ. ಮಕ್ಕಳನ್ನು ಕುರಿತು ಮಾತಾಡೋದ ಅಂತ ಅಂದರೆ ಇದೇನಪ್ಪ ಇಷ್ಟು ಚಿಕ್ಕ ಚಿಕ್ಕ ಮಾತುಗಳನ್ನು ಆಡಿದರು ಅಂತ ಹಿರಿಯರಿಗೆ ಅನ್ನಿಸ್ಬೋದು. ಹಿರಿಯರನ್ನು ಉದ್ದೇಶಿಸಿ ಮಾತಾಡಿದರೆ ಮಕ್ಕಳಿಗೆ ಅರ್ಥ ಆಗದೇ ಇರ್ಬೋದು. ಎಷ್ಟೋ ಸಾರಿ ನಮಗೆ ಅರ್ಥ ಆಗಲ್ಲ, ಆದರೆ ಮಕ್ಕಳಿಗೆ ಅರ್ಥ ಆಗಲ್ಲ ಅಂತ ಹೇಳ್ತಿರ್ತೀವಿ ಅಷ್ಟೇನೇ. ಆದರೂ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಜಯಂತಿ ದಿವಸ ಆರಂಭ ಆಗ್ತಾ ಇರುವಂತಹ ಈ ಮೇಳ ಏನಿದೆ, ಮಕ್ಕಳ ಚುಕ್ಕಿ ಮೇಳ, ಬುದ್ಧ ಪೂರ್ಣಿಮೆಯ ದಿವಸ ಮುಕ್ತಾಯ ಆಗುತ್ತೆ. ಮಧ್ಯದಲ್ಲಿ ಬಸವ ಜಯಂತಿ ಬರುತ್ತೆ. ಈ 3 ಮಹಾನ್ ಸಾಧಕರನ್ನು ಹಾದು ಹೋಗುವ ಈ ಮಕ್ಕಳ ಮೇಳದ ಮುಖ್ಯವಾದಂತಹ ಇಡೀ ಆದಿಮದ ಮುಖ್ಯವಾದ ಘೋಷವಾಕ್ಯ ಇದೆಯಲ್ಲ, ಅದು ಮತ್ತೆ ಮೊಳೆಯಲಿ ಮಾನವೀಯತೆ ಅಂತಕ್ಕಂಥದ್ದು. ಅಂಬೇಡ್ಕರ್ ಯಾಕೆ ಬೇಕು ಮತ್ತು ಇಂತಹ ಮಕ್ಕಳ ಮೇಳಗಳು ಯಾಕೆ ಬೇಕು ಅನ್ನೋದಕ್ಕೆ ಉತ್ತರನೇ ಈ ಘೋಷವಾಕ್ಯದಲ್ಲಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತೆ ಮೊಳೆಯಲಿ ಮಾನವೀಯತೆ ಅಂತಂದರೆ ಇವತ್ತು ಮಾನವೀಯತೆಗೆ ಧಕ್ಕೆ ಬಂದಿದೆ ಅಂತ ಅರ್ಥ. ಮಾನವೀಯತೆಯ ಜಾಗದಲ್ಲಿ ಅಮಾನವೀಯತೆ ಇರೋ ಸಂದರ್ಭದಲ್ಲಿದ್ದೇವೆ ನಾವು. ವಿವೇಕದ ಜಾಗದಲ್ಲಿ ಅವಿವೇಕ ಇರೋ ಸಂದರ್ಭದಲ್ಲಿದ್ದೇವೆ. ಜಾತಿ ವಿನಾಶ ಆಗಬೇಕು ಅಂತ ಬಯಸ್ತಾ ಇರೋ ಸಂದರ್ಭದಲ್ಲಿ ಜಾತಿ ವಿಕಾಸ ಆಗ್ತಿರೋ ಅಂಥ ಸನ್ನಿವೇಶದಲ್ಲಿದ್ದೇವೆ. ಮಾನವೀಯತೆ ಇದೆಯಲ್ಲ, ಅಮಾನವೀಯತೆ ಅಷ್ಟೇ ಅಲ್ಲ, ಮತೀಯತೆ ಜಾಸ್ತಿ ಆಗ್ತಿರೋ ಸಂದರ್ಭದಲ್ಲಿದ್ದೇವೆ. ಹೀಗಾಗಿ ಇಂಥ ಒಂದು ವಿಪರ್ಯಾಸವಾದಂತಹ ಸಂದರ್ಭದ ಒಳಗಡೆ ಮಕ್ಕಳ ಮನಸ್ಸಿಗೆ ನಾವು ಏನು ಹೇಳಬೇಕು ಅಂತಂದರೆ, ಮಕ್ಕಳ ಒಳಗಡೆ ಅಂಬೇಡ್ಕರ್ ಬರಬೇಕು, ಮಕ್ಕಳ ಒಳಗಡೆ ಬುದ್ಧ ಬರಬೇಕು, ಮಕ್ಕಳ ಒಳಗಡೆ ಬಸವಣ್ಣ ಬರಬೇಕು, ಮಕ್ಕಳ ಒಳಗಡೆ ಗಾಂಧಿ ಬರಬೇಕು, ನೆಹರು ಬರಬೇಕು,
ಸೂಫಿ ಸಂತರು ಬರಬೇಕು, ತತ್ವಪದಕಾರರು ಬರಬೇಕು, ಇಂಥವರ ಆಶಯ ಬರಬೇಕು. ಇವರೆಲ್ಲರೂ ಮಕ್ಕಳ ಮನಸ್ಸಿನಲ್ಲಿ ಏಕದಮ್ ಬರ್ತಾರೆ ಅಂತ ಅಂದರೆ ಹಿರಿಯರ ಮನಸ್ಸಿಗೆ ಬರೋದು ಕಷ್ಟ ಇವರೆಲ್ಲರೂ. ಆದರೆ ಅದರ ಆಶಯಗಳಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾವು ಪಾರಂಪರಿಕವಾಗಿರ್ತಕ್ಕಂತಹ ಕೆಲವು ಸಂಕೇತದ ಮುಖಾಂತರವಾಗಿ ಮಕ್ಕಳ ಮೇಳವನ್ನು ಉದ್ಘಾಟಿಸಿದರು. ಅಂದರೆ ರಾಗಿ ಕಲ್ಲು ಬೀಸೋದ್ರ ಮುಖಾಂತರವಾಗಿ ಈ ಮಕ್ಕಳ ಮೇಳ ಇಲ್ಲಿಗೆ ಬರೋದಕ್ಕೆ ಮುಂಚೆ ಉದ್ಘಾಟನೆ ಆಯಿತು. ಅನೇಕರಿಗೆ ಒಂದು ಕೆಟ್ಟ ಅಥವಾ ಮೌಢ್ಯ ಇದೆ, ಹಳೇದನ್ನು ಕಟ್ಕೊಂಡು ಏನಾಗಬೇಕು ಅಂತ. ಹಳೆಯದು ಅನ್ನೋದಿದೆಯಲ್ಲ, ಅದರಲ್ಲಿ ಎರಡು ಭಾಗ ಇರುತ್ತೆ. ಒಂದು ಜಡ ಸಂಪ್ರದಾಯಗಳು, ಇನ್ನೊಂದು ಪರಂಪರೆ. ಪರಂಪರೆಯೇ ಸಂಪ್ರದಾಯ ಅಲ್ಲ, ಬಹಳಷ್ಟು ಜನ ತಪ್ಪು ತಿಳ್ಕೊಂಡಿದ್ದಾರೆ. ಯಾವುದು ಬೆಳವಣಿಗೆ ಇರೋದಿಲ್ವೋ, ಯಾವುದಕ್ಕೆ ಚಲನಶೀಲತೆ ಇರೋದಿಲ್ವೋ, ಯಾವುದು ಜಡತೆಯನ್ನು ಒಳಗೊಂಡಿರುತ್ತೋ, ಯಾವುದು ಸ್ಥಿರವಾಗಿರುತ್ತೋ, ಯಾವುದು ಸ್ಥಗಿತವಾಗಿರುತ್ತೋ, ಆ ಚಲನಶೀಲತೆ ಇಲ್ಲದೇ ಇರತಕ್ಕಂಥದ್ದು ಸಂಪ್ರದಾಯ ಅನ್ನಿಸ್ಕೊಂಡ್ರೆ, ಯಾವುದು ಚಲನಶೀಲವಾಗಿರುತ್ತೋ ಅದು ಪರಂಪರೆ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ಪರಂಪರೆಯ ಪ್ರಜ್ಞೆ ಇಲ್ಲದೆ ನಾವು ವರ್ತಮಾನವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ವರ್ತಮಾನವನ್ನು ಅರ್ಥ ಮಾಡ್ಕೊಳ್ಳದೆ ಭವಿಷ್ಯವನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಮೂರೂ ಕಾಲಗಳನ್ನು ಒಂದುಗೂಡಿಸ್ತಕ್ಕಂತಹ ಪ್ರಜ್ಞೆ ಇದೆಯಲ್ಲ, ಬಹಳ ಮುಖ್ಯ. ಅಂಬೇಡ್ಕರ್ಗೆ ಹಿಂದೇನಾಗಿತ್ತು ಅಥವಾ ಬೇರೆಯವ್ರಿಗೆ ಏನಾಗಿತ್ತು ಅನ್ನೋದು ಇವತ್ತು ಬೇಕಾಗಿಲ್ಲ ಅಂತ ಭಾವಿಸ್ಕೊಂಡ್ರೆ ಇವತ್ತು ನೀವು ಬೆಳೆದಿಲ್ಲ ಅಂತ ಅರ್ಥ, ಅಥವಾ ಬದುಕಿಲ್ಲ ಅಂತ ಅರ್ಥ. ಹಿಂದೆ ಏನಾಗಿತ್ತು ಅಂತ ತಿಳ್ಕೊಳ್ಳದೆ ಮುಂದೇನಾಗಬೇಕು ಅನ್ನೋದನ್ನು ತೀರ್ಮಾನ ಮಾಡೋದಕ್ಕೆ, ಕನಸನ್ನು ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಬೇಡ್ಕರ್ ಅಂಥವರು ಚಿಕ್ಕ ಮಕ್ಕಳಾಗಿದ್ದಾಗ ನೀವೆಲ್ಲ ಇಲ್ಲಿ ಸಮಾನವಾಗಿ ಒಂದು ಕಡೆ ಕೂತಿದ್ದೀರಿ. ಆದರೆ ಅವರನ್ನು ಗೋಣಿ ತಾಟ ಮೇಲೆ ಶಾಲೆಯಲ್ಲಿ ಒಂದು ಕಡೆ ಬೇರೆ ಕಡೆ ಕೂಡಿಸ್ತಾ ಇದ್ದಂಥ ಕಾಲ ಇತ್ತು. ಅವರು ರೈಲು ಹತ್ತೋದಕ್ಕೆ ಹೋದಾಗ, ಶಾಲೆಗೆ ಹೋಗುವಾಗ ರೈಲಿನಿಂದ ಕೆಳಗಡೆ ಇಳಿಸಿದ್ದುಂಟು. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿಯನ್ನು ರೈಲಿನಿಂದ ಹೊರಗಡೆ ದೂಡ್ತಾರೆ, ಇವರನ್ನು ರೈಲಿನಿಂದ ಕೆಳಗಡೆ ಇಳಿಸ್ತಾರೆ. ಅಂದರೆ ಇಂಥ ಒಂದು ಅಮಾನವೀಯವಾದಂತಹ ಅನುಭವಗಳನ್ನು ಪಡ್ಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಅತ್ಯಂತ ಆದರ್ಶಪ್ರಾಯವಾದ ಸಂವಿಧಾನವನ್ನು ಕೊಡುವಷ್ಟರ ಮಟ್ಟಿಗೆ ತಜ್ಞರಾಗದಿದೆಯಲ್ಲ, ಅದು ದೊಡ್ಡ ಇತಿಹಾಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಇತಿಹಾಸ ಹೇಗೆ ಸಾಧ್ಯ ಆಯಿತು? ಮೂಲತಃ ಶಿಕ್ಷಣದಿಂದ ಸಾಧ್ಯ ಆಯಿತು. ಶಿಕ್ಷಣ ಬಹಳ ಮುಖ್ಯ ಇವತ್ತು. ಅಂಬೇಡ್ಕರ್ ಹೇಳಿದ್ದ ಅಷ್ಟೇನೇನೆ, ಶಿಕ್ಷಣ ಮತ್ತು ಸಂಘಟನೆ ಅಧ್ಯಯನ, ಇದನ್ನು ಕುರಿತು ಹೇಳಿದರು. ಆ ಶಿಕ್ಷಣ ಎಲ್ರಿಗೂ ಬಂದದ್ರಿಂದ ಆದಂಥ ಪರಿಣಾಮ ಏನಂದರೆ, ಹಳ್ಳಿಗಳಿಗೆ ಶಿಕ್ಷಣ ಬಂತು, ಹಟ್ಟಿಗಳಿಗೆ ಬಂತು, ಕೇರಿಗಳಿಗೆ ಬಂತು, ಮಣ್ಣಿನ ಮನೆಗಳಿಗೆ ಬಂತು, ಮಹಿಳೆಯರಿಗೆ ಬಂತು. ಎಲ್ಲ ಕಡೆ ಶಿಕ್ಷಣ ಬರ್ತಾ ಬರ್ತಾ ಹೋದಂತೆ ಈ ದೇಶದಲ್ಲಿ ಒಂದು ಜಾಗೃತಿ ಮೂಡೋಕ್ಕೆ ಶುರುವಾಯಿತು. ಹಳ್ಳಿಗಳಿದಾವಲ್ಲ, ಹಳ್ಳಿಗಳಲ್ಲಿ ಒಂದು ಅಕ್ಷರದ ಬಳ್ಳಿಗಳು ಹಬ್ಬೋದಕ್ಕೆ ಶುರುವಾದವು. ಹಟ್ಟಿಗಳಿಗೆ ಒಂದು ಗಟ್ಟಿದನಿ ಬರೋಕ್ಕೆ ಶುರುವಾಯಿತು. ಗುಡಿಸಲ ಗೋಳು ಇದೆಯಲ್ಲ, ಗೋಳು ಗುಡುಗಾಗೋದಕ್ಕೆ ಶುರುವಾಯಿತು. ಮಣ್ಣಿನ ಮನೆಗಳಿಗೆ ಕಣ್ಣುಗಳು ಬರೋಕ್ಕೆ ಶುರುವಾದವು. ಈ ಒಂದು ಶೈಕ್ಷಣಿಕ ವಿಪ್ಲವದಿಂದ ಈ ದೇಶದಲ್ಲಿ ಆದಂತಹ ಅನೇಕ ಬೆಳವಣಿಗೆಗಳಿಗೆ ಕಾರಣವಾದದ್ದಿದೆಯಲ್ಲ, ಅದರಲ್ಲಿ ಬಹಳ ಮುಖ್ಯವಾದದ್ದು ಸಂವಿಧಾನ ಮತ್ತು ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್ ಅವರು ಬಹಳ ಮುಖ್ಯವಾದದ್ದು. ಅದರ ಹಿಂದೆ ಸಹ ಅನೇಕರು ದುಡಿದಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅಂಬೇಡ್ಕರ್ ಅವರು 2 ವರ್ಷದ ಮಗುವಾಗಿದ್ದಾಗ ಕರ್ನಾಟಕದಲ್ಲಿ ಕುದ್ಮುಲ್ ರಂಗರಾವ್ ಅಂತಕ್ಕಂಥವರು ದಲಿತರಿಗೆ, ಹಿಂದುಳಿದವರಿಗೆ ಶಾಲೆಯನ್ನು ಪ್ರಾರಂಭ ಮಾಡಿದ ದೊಡ್ಡ ಉದಾಹರಣೆ ನಮ್ಮಲ್ಲಿದೆ. ಅಂದರೆ ಈ ನೆಲ ಇದೆಯಲ್ಲ, ಈ ನೆಲ ಜಾತ್ಯತೀತವಾದಂಥ ನೆಲ, ಈ ನೆಲ ಸೌಹಾರ್ದತೆಯ ನೆಲ, ಈ ನೆಲ ಸಮಾನತೆಯ ನೆಲ. ಇದು ಇವತ್ತು ಸಮಾನತೆಯನ್ನು, ಸೌಹಾರ್ದತೆಯನ್ನು ಹಾಳು ಮಾಡ್ತಕ್ಕಂಥ ಶಕ್ತಿಗಳು ಹೆಚ್ಚಾಗ್ತಾ ಇರೋ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಆಶಯಗಳು ಬಹಳ ಪ್ರಸ್ತುತವಾದವು ಮತ್ತು ಅವು ಮಾರ್ಗದರ್ಶಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು, ಅಂದರೆ ಸಂವಿಧಾನ ಅಂಗೀಕಾರವಾಗುವುದಕ್ಕೆ ಒಂದು ದಿವಸ ಮುಂಚೆ ಪ್ರಜಾಪ್ರಭುತ್ವವನ್ನು ಕುರಿತು ಸಂವಿಧಾನ ಸಭೆಯಲ್ಲಿ ಒಂದು ವ್ಯಾಖ್ಯಾನ ಮಾಡ್ತಾರೆ. ನಮ್ಮದು 3 ರೀತಿಯ ಪ್ರಜಾಪ್ರಭುತ್ವ, ಒಂದು ಸಾಮಾಜಿಕ ಪ್ರಜಾಪ್ರಭುತ್ವ, ಇನ್ನೊಂದು ಆರ್ಥಿಕ ಪ್ರಜಾಪ್ರಭುತ್ವ, ಮತ್ತೊಂದು ರಾಜಕೀಯ ಪ್ರಜಾಪ್ರಭುತ್ವ ಅಂತ. ಆರ್ಥಿಕ ಪ್ರಜಾಪ್ರಭುತ್ವ ಗಟ್ಟಿ ಇದ್ದರೆ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತೆ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದೇಶಕ್ಕೆ ಸಾಮಾಜಿಕ ಪ್ರಜಾಪ್ರಭುತ್ವ ಬೇಕು ಅನ್ನೋ ಮಾತನ್ನು ಅಂಬೇಡ್ಕರ್ ಅವರು ಹೇಳಿದರು. ಏನು ಸಾಮಾಜಿಕ ಪ್ರಜಾಪ್ರಭುತ್ವ ಅಂದರೆ, ಅಂಬೇಡ್ಕರ್ ಅವರೇ ಅದನ್ನು ವಿವರಿಸಿದಾಗೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ಸೋದರತೆ, ಈ 3 ಅಂಶಗಳು ಎಲ್ಲಿರುತ್ತೋ ಅದು ಪ್ರಜಾಪ್ರಭುತ್ವ ಅಂತ ಅನ್ನಿಸ್ಕೊಳ್ಳುತ್ತೆ. ಪ್ರಜಾಪ್ರಭುತ್ವ ಅನ್ನೋದು ಕೇವಲ ಚುನಾವಣೆಗಳಲ್ಲ. ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಅಂಗ ಅಷ್ಟೇ, ಒಂದು ಮುಖ್ಯವಾದ ಸಾಧನ. ಆದರೆ ನಿಜವಾದ ಪ್ರಜಾಪ್ರಭುತ್ವ ಅಂದರೆ ಅಲ್ಲಿ ಸೌಹಾರ್ದತೆ ಇರಬೇಕು, ಸಮಾನತೆ ಇರಬೇಕು
ಮತ್ತು ಸ್ವಾತಂತ್ರ್ಯ ಇರಬೇಕು ಬಹಳ ಮುಖ್ಯವಾಗಿ. ಈ ರೀತಿಯ ಒಂದು ಆಶಯಗಳನ್ನು, ಆದರ್ಶಗಳನ್ನು, ತಾತ್ವಿಕತೆಯನ್ನು ಕೊಟ್ಟಂಥವರು ಅಂಬೇಡ್ಕರ್ ಅವರಾಗಿದ್ದರು ಅನ್ನೋದು ಬಹಳ ಮುಖ್ಯವಾದದ್ದು. ಆದರೆ ಇವತ್ತು ಪ್ರಜಾಪ್ರಭುತ್ವಕ್ಕೆ ಏನು ಬರ್ತಿದೆ, ಎಷ್ಟರ ಮಟ್ಟಿಗೆ ಸೋದರತೆ ಅಥವಾ ಸೌಹಾರ್ದತೆ ಇದೆ, ಎಷ್ಟರ ಮಟ್ಟಿಗೆ ಸಮಾನತೆ ಇದೆ, ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ, ಇಂಥ ಪ್ರಶ್ನೆಗಳನ್ನು ನೀವು ಕೇಳ್ಕೊಳ್ಳಿ. ಇಷ್ಟು ಜನ ಎಲ್ಲ ಮಕ್ಕಳಿದ್ದೀವಲ್ಲ, ಮಕ್ಕಳಿಗೆ ಕಲಿಸ್ಬೇಕಾಗಿರೋದೇನೆಂದರೆ ಅಂಬೇಡ್ಕರ್ ಅಂಥವರು ಅನುಭವಿಸಿದ ಕಷ್ಟ ನಮಗೆ ಯಾರಿಗೂ ಬರದೇ ಇರಲಿ ಅಂತ, ಆದರೆ ಅಂಬೇಡ್ಕರ್ ಅವರು ಕೊಟ್ಟಂಥ ಆದರ್ಶ ನಮ್ಮದಾಗಲಿ ಅಂತ. ಹಾಗೆ ಈ ದೇಶದಲ್ಲಿ ಜಾತ್ಯತೀತವಾಗಿ ದುಡಿದಂತಹ ಅನೇಕ ಮಹಾನ್ ಸಾಧಕರಿದ್ದಾರೆ. ಬಹಳ ಮುಖ್ಯ ಏನು ಅಂತಂದರೆ ಮಕ್ಕಳ ಶಿಬಿರಗಳ ಅನನ್ಯತೆ ಅಥವಾ ಸಾರ್ಥಕತೆ ಇರೋದು ಏನು ಅಂತ ಅಂದರೆ ನನಗನ್ನಿಸೋದು, ಈ ಮಕ್ಕಳ ಒಳಗಡೆ ಯಾವುದೇ ಭೇದ ಭಾವಗಳಿಲ್ಲ, ತಾರತಮ್ಯಗಳಿಲ್ಲ. ನಾನು ಯಾವತ್ತೂ ನಂಬ್ಕೊಂಡಿರೋದು ಎರಡು ಅಂಶಗಳನ್ನು. ಈ ಸಮಾಜದಲ್ಲಿ ಏನಾದರೂ ಉದ್ಧಾರ ಆಗಬೇಕಾದ್ರೆ ಒಂದು ತಾಯ್ತನ ಇರಬೇಕು, ಮಗುತನ ಇರಬೇಕು. ತಾಯ್ತನ ಅಂದರೆ ಏನು ಅಂತಂದರೆ ತನ್ನ ಮಕ್ಕಳಲ್ಲಿ ತಾಯಿ ಮೇಲು ಕೀಳು ನೋಡೋದಿಲ್ಲ, ಚಿಕ್ಕವರು ದೊಡ್ಡವರು ಅಂತ ನೋಡೋದಿಲ್ಲ, ಗಂಡು ಹೆಣ್ಣು ಅಂತ ನೋಡೋದಿಲ್ಲ. ಏಕೆಂದರೆ ತಾನೇ ಹೆತ್ತು ಸಾಕೋದ್ರಿಂದ ಆ ತಾಯ್ತನ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು. ತಾರತಮ್ಯ ಇಲ್ಲದೆ ಇರತಕ್ಕಂಥ ಒಂದು ಮನೋಧರ್ಮ ಮತ್ತು ಮೌಲ್ಯ ಅನ್ನೋದೇ ತಾಯ್ತನ. ಮಗುತನ ಅಂದರೆ ಏನು ಅಂದರೆ ಆಸಕ್ತಿ ಇರತಕ್ಕಂಥದ್ದು, ಕುತೂಹಲ ಇರತಕ್ಕಂಥದ್ದು, ಮೇಲು ಕೀಳು ಇಲ್ಲದೆ ಇರತಕ್ಕಂಥದ್ದು. ತಾಯ್ತನದಲ್ಲೂ ಮೇಲು ಕೀಳು ಇಲ್ಲ, ಮಗುತನದಲ್ಲೂ ಮೇಲು ಕೀಳು ಇಲ್ಲ. ಹಾಗಾಗಿ ಇವೆರಡೂ ಒಟ್ಟಿಗೆ ಸೇರಿಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯವಾದ್ದು. ಆಗ ಮಾತ್ರ ಮತ್ತೆ ಮಾನವೀಯತೆ ಮೊಳೆಯುವುದಕ್ಕೆ ಸಾಧ್ಯ ಇರುತ್ತೆ. ಆದರೆ ಮಾನವೀಯತೆಯ ಜಾಗದಲ್ಲಿ ಇವತ್ತು ಮತೀಯತೆ ಆವರಿಸ್ಕೊಂಡಿರೋ ಅಥವಾ ಆಕ್ರಮಿಸ್ಕೊಂಡಿರೋ ಸಂದರ್ಭದ ಒಳಗಡೆ ನಾವಿದ್ದೇವೆ. ಎಂಥ ಸನ್ನಿವೇಶ ಅಂತ ಅಂದರೆ 2018ರಲ್ಲಿ ಜನವರಿ 30ನೇ ತಾರೀಕು ಒಬ್ಬ ಸಾಧ್ವಿ ಅಂದರೆ ಲೆಕ್ಕ ಹಾಕಿ ಧರ್ಮ ಬೋಧನೆ ಮಾಡ್ತಕ್ಕಂಥವರು, ಆ ಸಾಧ್ವಿ ಗಾಂಧೀಜಿಯವರ ಫೋಟೋವನ್ನಿಟ್ಟು ಅದಕ್ಕೆ ಕೃತಕ ಗುಂಡಿನಿಂದ ಹಾರಿಸಿ ಸಂಭ್ರಮಿಸಿದ್ದುಂಟು. ಅದೇ 2019ರ ಒಳಗಡೆ ಅಂಬೇಡ್ಕರ್ ರಚಿಸಿಕೊಟ್ಟಂತಹ ಸಂವಿಧಾನವನ್ನು ದೆಹಲಿಯ ಜಂತರ್ ಮಂತರ್ನೊಳಗಡೆ ಸುಟ್ಟು ಹಾಕಿ ಅಂಬೇಡ್ಕರ್ಗೆ ಧಿಕ್ಕಾರಕ್ಕೆ ಹೋಗಿದ್ದುಂಟು. ಈ ಧೈರ್ಯ ಇವತ್ತು ಬಂದಿದೆಯಲ್ಲ ಇವರಿಗೆಲ್ಲ ಯಾಕೆ ಬಂತು? ಹಾಗಾದರೆ ಏನೇನು ನಡೀತಿದೆ? ಹಾಗಾದರೆ ಅಂದರೆ ಈ ರೀತಿ ಸಂವಿಧಾನವನ್ನಷ್ಟೇ ಅಲ್ಲ, ಇದು ಬಹಳ ಮುಖ್ಯವಾಗಿದ್ದದ್ದು ವಿರೋಧ ಅಂಬೇಡ್ಕರ್ ಬಗೆಗೆ. ಅಂಬೇಡ್ಕರ್ ಅಂದರೆ ಬಹಳಷ್ಟು ಜನ ಬರೀ ಮೀಸಲಾತಿ ಅಂತ ತಿಳ್ಕೊಂಡಿದ್ದಾರೆ. ಅದರಷ್ಟು ದೊಡ್ಡ ತಪ್ಪು ಕಲ್ಪನೆ ಯಾವುದೂ ಇಲ್ಲ. ಅಂಬೇಡ್ಕರ್ ನಿಜ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಕೊಟ್ಟರು, ಮುಂದೆ ಹಿಂದುಳಿದ ವರ್ಗಗಳಿಗೆ ಕೊಡುವಂತಹ ಅವಕಾಶವನ್ನು ಮಾರ್ಗದರ್ಶಿ ಸೂತ್ರಗಳಲ್ಲಿ ಕಲ್ಪಿಸಿಕೊಟ್ರು, ಅದೆಲ್ಲ ನಿಜ. ಆದರೆ ಅಂಬೇಡ್ಕರ್ ಅಂದರೆ ಕೇವಲ ಮೀಸಲಾತಿ ಅಲ್ಲ. ಅಂಬೇಡ್ಕರ್ ಅಂದರೆ ಸಮಾನತೆ, ಅಂಬೇಡ್ಕರ್ ಅಂದರೆ ಸೋದರತೆ, ಅಂಬೇಡ್ಕರ್ ಅಂದರೆ ಸ್ವಾತಂತ್ರ್ಯ. ಆ ಭಾವನೆಗಳನ್ನು ಮಕ್ಕಳಲ್ಲಿ ಮೂಡಿಸೋದಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು. ನೀವು ಅಂಬೇಡ್ಕರ್ ಹೆಸರೇಳೇ ಮೂಡಿಸ್ಬೇಕು ಅಂತಲೂ ಇಲ್ಲ. ನಿಜವಾಗಿ ಮಕ್ಕಳಿದಾರಲ್ಲ ಅವರು ಜಾತ್ಯತೀತವಾಗೇ ಇರ್ತಾರೆ. ಈ ಮಕ್ಕಳ ಮೇಳದಲ್ಲಿ ಯಾರಿದ್ದಾರೆ ಅಂತ ನಾನು ಕೇಳಿದೆ. ಎಲ್ಲ ಜಾತಿಯರು ಎಲ್ಲ ಧರ್ಮೀಯರು ಇದ್ದಾರೆ. ಅದೇ ಮಗುತನ, ಅದೇ ತಾಯ್ತನ. ನಮಗಿವತ್ತು ಬೇಕಾಗಿರೋದು ಸಮಾಜಕ್ಕೆ ತಾಯ್ತನ ಮತ್ತು ಮಗುತನ ಬೇಕು. ನಾನು ಹೆಚ್ಚು ನಿಮ್ಮ ಸಮಯ ತಗೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಖಲೀಲ್ ಗಿಬ್ರಾನ್ ಅಂತ ಒಬ್ಬ, ಅವರ ಹೆಸರನ್ನು ಕೇಳಿರ್ತೀರಿ ನೀವು. ಈಗ ನಾವೆಲ್ಲ ಲೇಖಕರು ಬರಿತಿರ್ತೇವೆ, ಬರೆದವ್ರು ಮಾತ್ರ ಶ್ರೇಷ್ಠರು ಅಂದರೆ ನಾನು ನಂಬೋದಿಲ್ಲ. ಬರೆಸೋರು ಬಹಳ ಶ್ರೇಷ್ಠರು, ಬರೆದದ್ದನ್ನು ಓದೋರು ಬಹಳ ಶ್ರೇಷ್ಠರು. ನಾನು ಅದಕ್ಕೆ ಎಲ್ಲ ಸಂದರ್ಭಗಳಲ್ಲೂ ಬರೆಯುವ ಬರಹಗಾರರು ಬರೆಯದ ಬರಹಗಾರರ ಬಗ್ಗೆ ಗೌರವ ಇಟ್ಕೋಬೇಕು ಅಂತ ಹೇಳ್ತೇನೆ. ಬರೆಯದ ಬರಹಗಾರರಿದ್ದಾರಲ್ಲ ಅನೇಕರು, ಅಕ್ಷರಸ್ಥರಲ್ಲದೆ ಇರೋರು ಅಥವಾ ಬರೆಯೋಕ್ಕೆ ಬರದೇ ಇರೋರು, ಅವರ ಒಳಗಡೆ ಅನೇಕ ಕತೆ, ಕವನ, ಕಾದಂಬರಿ, ನಾಟಕ ಎಲ್ಲ ಇರುತ್ತವೆ. ಆದರೆ ಅವರಿಗೆ ಅಭಿವ್ಯಕ್ತಿ ಮಾಡೋಕ್ಕಾಗ್ತಾ ಇರೋದಿಲ್ಲ. ಆದರೆ ನಾವೇನು ಮಾಡ್ತೇವೆ ಅದನ್ನೇ ತೊಗೊಂಡು ನಾವು ಬರಿತಾ ಇರ್ತೇವೆ. ಹಾಗಾಗಿ ಬರೆಯದ ಬರಹಗಾರರ ಬಗ್ಗೆ ಬರೆಯುವ ಬರಹಗಾರರಿಗೆ ಭಾಳ ಗೌರವ ಇರಬೇಕು. ಈ ಸಂದರ್ಭದಲ್ಲೇ ಖಲೀಲ್ ಗಿಬ್ರಾನ್ನ ಒಂದು ಮಾತು ಬಹಳ ಮುಖ್ಯ ಆಗುತ್ತೆ. ಅದನ್ನು ಹೇಳಿ ನಾನು ಮಾತು ಮುಗಿಸೋಕ್ಕೆ ಇಷ್ಟಪಡ್ತೇನೆ. ಖಲೀಲ್ ಗಿಬ್ರಾನ್ ಒಂದು ಮಾತು ಹೇಳಿದರು, ನನ್ನ ತಾಯಿ ಒಂದೂ ಕವಿತೆಯನ್ನು ಬರೆಯಲಿಲ್ಲ, ಆದರೆ 100 ಕವಿತೆಗಳನ್ನು ಬದುಕಿದಳು. ಈ 100 ಕವಿತೆಗಳನ್ನು ಬದುಕೋದಿದೆಯಲ್ಲ ಅದೇ ಮಾನವೀಯತೆ. ಅಂಥ ಮಾನವೀಯತೆ ನಮ್ಮ ಸಮಾಜದಲ್ಲಿ ಉಳಿಲಿ. ಮಾನವೀಯವಾದಂಥ ಮನಸ್ಸನ್ನು ಈ ಮಕ್ಕಳಲ್ಲಿ ನಾವೆಲ್ಲ ಬೆಳೆಸೋಣ. ಅದೇ ನಾವು ಈ ಸಮಾಜಕ್ಕೆ ಕೊಡಬೇಕಾದಂಥ ಬಹಳ ದೊಡ್ಡ ಕೊಡುಗೆ ಅಂತ ಆಶಿಸಿ, ಈ ಆದಿಮಾದವರು ಏರ್ಪಡಿಸ್ತಾ ಇರುವಂಥ ಎಲ್ಲ ಚಟುವಟಿಕೆಗಳಿದಾವಲ್ಲ, ಅರ್ಥಪೂರ್ಣವಾದಂಥ ಚಟುವಟಿಕೆಗಳು,
ಇವು ಮತ್ತಷ್ಟು ಯಶಸ್ವಿ ಆಗ್ತಾ ಹೋಗಲಿ, ನಿಮ್ಮ ಜೊತೆ ನೈತಿಕವಾಗಿ ನಾವು ನಿಂತಿರ್ತೇವೆ ಅನ್ನೋ ಮಾತನ್ನು ಹೇಳಿ ನಾನು ಭಾಷಣ ಮುಗಿಸ್ತೇನೆ. ನಮಸ್ಕಾರ. ಹಾಂ, ತುಂಬ ಹೃದಯ ವಂದನೆಗಳು ಸರ್. ನಿಮ್ಮ ಜೊತೆ ನಾನಿರ್ತೇನೆ, ಈ ಒಂದು ಪದ ಸಾಕು ನಾವು ಮುನ್ನಡೆಯೋದಕ್ಕೆ. ಯಾಕಂತಂದರೆ ದೊಡ್ಡ ನಾಡಿನ ಕವಿಗಳು, ಸಂಸ್ಕೃತಿ ಚಿಂತಕರು ಇವತ್ತಿನ ದಿವಸ ನಮ್ಮ ಜೊತೆ ಈ ರೀತಿ ಮಾತುಗಳು ಹಂಚ್ಕೊಂಡು ಅಂಬೇಡ್ಕರ್ ಸೌಹಾರ್ದತ್ವ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರಿಗೆ ತುಂಬ ಹೃದಯದ ವಂದನೆಗಳನ್ನ ಆದಿಮದ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಈಗ ಮತ್ತೊಬ್ಬ ನಮ್ಮ KV ಪ್ರಭಾಕರ್ ಅವರು ನಾಲ್ಕು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಸಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು. ಇಡೀ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಮತ್ತು ಆದಿಮ ಮಕ್ಕಳ ಮೇಳ, ಈ ವೇದಿಕೆಯಲ್ಲಿ ಆಸೀನರಾಗಿರುವ ನಾಡಿನ ಖ್ಯಾತ ಸಾಹಿತಿಗಳು, ನಾಡೋಜ ಹಿರಿಯರು ಆದಂತಹ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂತಹ ಶ್ರೀಯುತ ಮಂಜುನಾಥ ಸ್ವಾಮಿ ಅವರೇ, ನನ್ನ ಆತ್ಮೀಯರು, ಕೋಲಾರ ಜಿಲ್ಲೆಯಲ್ಲಿ ದಲಿತ ಚಳುವಳಿಯನ್ನು ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಶ್ರೀಯುತ N. ಮುನ್ಸ್ವಾಮಿ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಹಿರಿಯರಂಥ ಶ್ರೀಯುತ ರಾಜಪ್ಪ ದಳವೈ ಅವರೇ, ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮಾಧ್ಯಮ ಸಲಹೆಗಾರರಂಥ ಲಕ್ಷ್ಮೀನಾರಾಯಣ ಅವರೇ, ಈ ಮೇಳದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿ ಮಕ್ಕಳೇ ಹಾಗೂ ಪೋಷಕರೇ, ನನಗೆ ನಿಜವಾಗ್ಲೂ ಕೂಡ ಭಯ ಆಗ್ತಾಯಿದೆ. ಯಾಕೆ ಅಂತಂದರೆ ನಾಡಿನ ಹೆಸರಾಂತ ಸಾಹಿತಿಗಳ ಮುಂದೆ ಮಾತಾಡೋದು ಅಷ್ಟು ಸುಲಭ ಅಲ್ಲ. ಬೇರೆ ಯಾರ ಮುಂದೆ ಬೇಕಾದರೂ ನಿಂತು ಭಾಷಣ ಮಾಡ್ಬೋದು. ಆದರೆ ಈ ಮಣ್ಣಿನ, ಈ ನೆಲದ ಸೊಗಡನ್ನು ಓದುಗರಿಗೆ ಪರಿಚಯಿಸ್ತಾ ನಾಡಿನಾದ್ಯಂತ ಖ್ಯಾತಿ ಗಳಿಸಿರೋ. ಯಾಕೆ ಅಂತಂದರೆ ನಾನು ಇಷ್ಟಪಡುವಂತಹ ಕೆಲವೇ ಸಾಹಿತಿಗಳಲ್ಲಿ ನಮ್ಮ ಬರಗೂರು ರಾಮಚಂದ್ರಪ್ಪ ಸರ್ ಅವರು ಒಬ್ಬರು. ಕೆಲವರು ಬರೀತಾರೆ, ಬರೆದು 4 ಅಕ್ಷರ ಬರೆದಿದ್ದ ತಕ್ಷಣ ಅವ್ರಿಗೊಂದು 2 ಕೊಂಬರುತ್ತೆ, ಅವ್ರು ಮಾತಾಡ್ಸೋಕ್ಕಾಗೋದೇ ಇಲ್ಲ. ಆದರೆ ಬರಗೂರು ರಾಮಚಂದ್ರಪ್ಪ ಸರ್ ಅವರು ಎಷ್ಟೇ ಹೆಸರು ಮತ್ತು ಎಷ್ಟೇ ಖ್ಯಾತಿ ಗಳಿಸಿದರೂ ಕೂಡ ಅವರ ಸರಳ ಮತ್ತು ಸಜ್ಜನಿಕೆ ಎಲ್ಲರಿಗೂ ಕೂಡ ಮಾದರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಮಕ್ಕಳನ್ನೆಲ್ಲ ನೋಡಿ ಭಾಳ ಸಂತೋಷ. ಅದು ಒಂದು ಶ್ರೇಷ್ಠವಾದ ದಿನದಂದು, ಅಂಬೇಡ್ಕರ್ ಅವರ ಜಯಂತಿಯ ದಿನದಂದು ಇವಂಥ ಮಕ್ಕಳನ್ನೆಲ್ಲ ಸೇರಿಸಿ ಒಂದು ಕಡೆ ಈ ಕಾರ್ಯಕ್ರಮವನ್ನು ಆದಿಮ ಸಂಸ್ಥೆ ಮಾಡ್ಕೊಂಬಂದಿದೆ. ಸುಮಾರು 20 ವರ್ಷಗಳಿಂದ ಸಂಸ್ಥೆ ನಡ್ಕೊಂಬಂದಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ ಹೊಸದರಲ್ಲಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದರು. ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೂ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆದಿಮ ಸಂಸ್ಥೆ ಅವತ್ತು ನಡೆಸ್ಕೊಟ್ಟಿತ್ತು. ಈ ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೋಡಿ ಖುಷಿಯಾದ ಮುಖ್ಯಮಂತ್ರಿಗಳು ಈ ಬಾರಿಯ ಬಡ್ಜೆಟ್ನಲ್ಲಿ 2 ಕೋಟಿ ರೂಪಾಯಿಗಳ ಅನುದಾನವನ್ನು ಆದಿಮ ಸಂಸ್ಥೆಗೆ ಘೋಷಣೆಯನ್ನು ಮಾಡಿದೆ. ಇಲ್ಲಿ ಆರಂಭದಲ್ಲಿ ಆದಿಮ ಸಂಸ್ಥೆಯನ್ನು ಕಟ್ಟಿದಾಗ ಎಲ್ಲರೂ ಕೂಡ ನಗಾಡಿದರು, ಏನು ಆ ಬೆಟ್ಟ ಗುಡ್ಡದಲ್ಲಿ ಸೇರಿಕೊಂಡು ಏನು ಮಾಡ್ತಾರೆ ಇವರು ಅಂತ. ಆದರೆ ಆ ಎಲ್ಲರಿಗೂ ಕೂಡ ಉತ್ತರ ನೀಡುವಂಥ ಕಾರ್ಯಕ್ರಮ ಇದು ಇವತ್ತು ಇದಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಆದಿಮ ಸಂಸ್ಥೆಯ ಪ್ರತಿಯೊಬ್ಬರಿಗೂ, ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ 20 ವರ್ಷಗಳಿಂದ ಪೋಷಣೆ ಮಾಡ್ಕೊಂಡು ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ, ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಮಕ್ಕಳನ್ನೆಲ್ಲ ನೋಡಿದಾಗ ನನಗನ್ಸಿದ್ದು ಏನಪ್ಪ ಅಂತಂದರೆ, ನಿಜವಾಗ್ಲೂ ಈ ಮಕ್ಕಳೆಲ್ಲ ಇಷ್ಟು ದಿವಸದಿಂದ ಮೊಬೈಲ್ ಫೋನ್ ಬಿಟ್ಟಿದ್ದಾರಲ್ಲ, ಅದೇ ಒಂದು ಸಂತೋಷ. ಎಲ್ಲ ಫೋನ್ ಬಳಸ್ತಾ ಇದ್ದೀರಾ? ಬಳಸ್ತಾ ಇಲ್ಲ. ಮನೆಗೆ ಹೋದ್ಮೇಲೂ ಬಳಸಬೇಡಿ, ಅದನ್ನೇ ಕಂಟಿನ್ಯೂ ಮಾಡಿ. ಯಾಕೆ ಅಂತಂದರೆ ಇವತ್ತು ಮೊಬೈಲ್ ಫೋನ್ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಮುಂಚೆ ಎಲ್ಲ ಮಕ್ಕಳಿರಬೇಕು ಮನೆ ತುಂಬ ಅಂತ ಹೇಳ್ತಾಯಿದ್ರು. ಈಗ ಒಂದು ಮಗು ಇದ್ದರೆ ಸಾಕು ಅನ್ನೋದಕ್ಕೆ ನಾವು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಈಗ ಒಂದು ಮಗು ಬೆಳೆಸೋದು ಕೂಡ ಕಷ್ಟನೇ ತಂದೆ ತಾಯಿಗಳಿಗೆ. ಈಗ ನಮ್ಮ ಅಜ್ಜ ತಾತಂದ್ರಿಗೆಲ್ಲ 10 ಜನ 15 ಜನ ಮಕ್ಕಳು ಸರ್. ನಮ್ಮ ಅಜ್ಜಿನ ಕೇಳ್ತಾಯಿದ್ವಿ, ಇಷ್ಟೊಂದು ಜನ ಹೆಂಗೆ ಬೆಳೆಸಿದ್ರಿ ನೀವು ಅಜ್ಜನ ಅಂತಂದರೆ, ಏನೋ ಆಡ್ಕೊಂಡು ಬೆಳೆದ್ಬಿಟ್ಟವೆ ಬಿಡಪ್ಪ ಅಂತ ಹೇಳ್ತಾಯಿದ್ರು. ಯಾಕೆ ಅಂತಂದರೆ ಮನೆ ಅಂದಮೇಲೆ ಆ ಮನೆಯಲ್ಲಿ ಮಕ್ಕಳು ಅಳಬೇಕು, ಆಡಬೇಕು, ಖುಷಿ ಪಡಬೇಕು. ನೀವು ನಂಬಲ್ಲ, ಇವತ್ತು ಮನೆಗಳಲ್ಲಿ ಮಕ್ಕಳು ಅಳದೇ ಅಪರೂಪ. ಯಾಕೆ ಅಂತಂದರೆ ಕೈಗೆ ಮೊಬೈಲ್ ಫೋನ್ ಕೊಟ್ಬಿಡ್ತೀವಿ ನಾವು. ಈಗ ಹಿಂದೆ ಎಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಊಟ ಮಾಡಿಸ್ಬೇಕು ಅಂದರೆ ಆಕಾಶದಲ್ಲಿ ನಕ್ಷತ್ರಗಳನ್ನು ತೋರಿಸಿ, ಸೂರ್ಯ ಚಂದ್ರನ ತೋರಿಸಿ ಊಟ ಮಾಡಿಸ್ತಿದ್ರು. ಈಗಿನ ಮಕ್ಕಳಿಗೆ ಅದನ್ನು ಯಾವುದೂ ತೋರಿಸೋ ಅಗತ್ಯ ಇಲ್ಲ.
ಕೈಗೆ ಒಂದು ಮೊಬೈಲ್ ಕೊಟ್ಬಿಟ್ಟು ಅದರಲ್ಲಿ ಒಂದು ಚೋಟಾ ಭೀಮೋ ಇನ್ನೊಂದು ಏನೇನೋ ಬರ್ತವೆ, ಅದನ್ನು ಹಾಕ್ಕೊಟ್ಬಿಟ್ರೆ ಆ ಮಕ್ಕಳೇನು ತಿಂತಾಯಿದ್ದಾರೆ, ತಾಯಿ ಏನು ತಿನ್ನಿಸ್ತಾ ಇದ್ದಾರೆ ಒಂದು ಕೂಡ ಗೊತ್ತಾಗಲ್ಲ. ಈ ಮೊಬೈಲ್ ಫೋನ್ ಹಾವಳಿ ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಅಂತಂದರೆ ನಾನು ಕಣ್ಣಾರೆ ನೋಡಿದ್ದು. ಇವತ್ತು ಮನೆಯಲ್ಲಿ ತಂದೆ ತಾಯಿ ಇಬ್ಬರು ಮಕ್ಕಳಿರ್ತಾರೆ, ತಂದೆ ತಾಯಿ ಒಂದು ರೂಮಲ್ಲಿ ಇರ್ತಾರೆ, ಮಗ ಒಂದು ರೂಮು, ಮಗಳು ಒಂದು ರೂಮು. ಆ ಸಂಭಾಷಣೆ ಎಲ್ಲ ಮೊಬೈಲ್ನಲ್ಲೇ, ಬ್ರೇಕ್ಫಾಸ್ಟು, ಊಟ, ತಿಂಡಿ ಎಲ್ಲ ಮೊಬೈಲ್ನಲ್ಲೇ. ಹೀಗಾಗಿ ಈ ಮನುಷ್ಯರ ಮಧ್ಯೆ ಮಾನವೀಯ ಸಂಬಂಧಗಳೇನಿದೆ ಅದನ್ನೆಲ್ಲವನ್ನು ಕೂಡ ನಾವು ಕಳ್ಕೊಳ್ತಾ ಇದ್ದೀವಿ. ಈಗ ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡಬೇಕು ಅಂತಂದರೆ ಕೆರೆಗೋ ಬಾವಿಗೋ ಹೋಗ್ತಾಯಿದ್ವಿ. ಬೆಳಗ್ಗೆ ಹೋಗಿ ಕೆರೆಗೋ ಬಾವಿ ಬಿದ್ದರೆ ಸಾಯಂಕಾಲ ಬರ್ತಾಯಿದ್ವಿ. ಈಗ ಮಕ್ಕಳನ್ನೆಲ್ಲ ನಾವು ಮಾಲಕ್ಕೆ ಕರ್ಕೊಂಡು ಹೋಗ್ಬಿಡ್ತೀವಿ. ಈ ಮೊದಲೆಲ್ಲ ಆಟದ ಸಾಮಾನು ಅಂದಾದರೆ ನಾವು ಬಿದ್ರಲ್ಲಿ ಮಾಡ್ತಾಯಿದ್ವಿ, ಮರದಲ್ಲಿ ಮಾಡ್ತಾಯಿದ್ವಿ, ಅಥವಾ ಕೆರೆಗೆ ಹೋದರೆ ಜೇಡಿ ಮಣ್ಣನ್ನು ತೊಗೊಂಬಂದು ಅದರಲ್ಲಿ ಗೊಂಬೆಗಳನ್ನು ಮಾಡಿಕೊಂಡು ಖುಷಿ ಪಡ್ತಾಯಿದ್ವಿ. ಇವತ್ತು ಅಲ್ಲಿ ಮಾಲಕ್ಕೆ ಕರ್ಕೊಂಡು ಹೋಗ್ತಾರೆ, ಅದು ಎಲೆಕ್ಟ್ರಿಕ್ದು ಏನೋ ಬೈಕ್ ಇರುತ್ತೆ, ಕಾರ್ ಇರುತ್ತೆ, ಅದರಲ್ಲೆಲ್ಲ ಆಟ ಆಡಿಸಿ ನಾವು ವಾಪಸ್ ಕರ್ಕೊಂಬಂದ್ಬಿಡ್ತೀವಿ. ಹೀಗಾಗಿ ಈ ಮೊಬೈಲ್ ಫೋನ್, ವಿಜ್ಞಾನ ಬೇಕು, ತಂತ್ರಜ್ಞಾನ ಬೇಕು, ಮುಖ್ಯ. ಎಲ್ಲಕ್ಕಿಂತ ಮುಖ್ಯವಾಗಿ ಬರಗೂರು ರಾಮಚಂದ್ರಪ್ಪ ಸರ್ ಹೇಳಿದ್ರು, ಮಾನವೀಯತೆ ಬೇಕು ಅಂತ. ಆ ಮಾನವೀಯತೆ ನಮ್ಮಲ್ಲಿ ಯಾವಾಗ ಬರುತ್ತೆ ಅಂತಂದರೆ ಸಂಬಂಧಗಳಿಗೆ ಬೆಲೆ ಕೊಟ್ಟಾಗ ಬರುತ್ತೆ. ಆ ಸಂಬಂಧಗಳಿಗೆ ಯಾವ ರೀತಿ ಬೆಲೆ ಕೊಡಬೇಕು ಅನ್ನೋದನ್ನು ನಮಗೆ ಮೊಬೈಲ್ ಫೋನ್ ಹೇಳ್ಕೊಡಲ್ಲ. ಯಾಕೆ ಅಂತಂದರೆ ನಮಗೆಲ್ಲ ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಮ್ಮ, ಅಜ್ಜಿ ತಾತ ಬೇಸಿಗೆ ರಜಾ ಬಂತು ಅಂದರೆ ನಮ್ಮ ಹಳ್ಳಿಗಳಿಗೆ ಹೋಗ್ತಾಯಿದ್ವಿ. ಇವತ್ತು ಸಿಟಿಯಲ್ಲಿರೋ ಎಷ್ಟೋ ಮಕ್ಕಳಿಗೆ ಹಸು ಯಾವುದು, ಕರು ಯಾವುದು ಒಂದು ಗೊತ್ತಾಗಲ್ಲ, ಕೋಳಿ ಏನು ನೋಡಲ್ಲ. ಎಲ್ಲ ಅವ್ರಿಗೆ ಟಿ ವಿಗಳಲ್ಲಿ, ಮೊಬೈಲ್ಗಳಲ್ಲಿ ತೋರಿಸಿ ಪರಿಚಯ ಮಾಡ್ಕೋವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇಂಥ ಸಂದರ್ಭದಲ್ಲಿ, ಇಂಥ ಸನ್ನಿವೇಶದಲ್ಲಿ ಆದಿಮ ಸಂಸ್ಥೆ ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ಮಾಡ್ತಾಯಿದೆ. ಯಾಕೆ ಅಂತಂದರೆ ಮಕ್ಕಳಿಗೆ ಬರಗೂರು ರಾಮಚಂದ್ರಪ್ಪ ಹೇಳ್ದಂಗೆ ಜಾತಿ ಅನ್ನೋದು ಇರಲ್ಲ. ಆನೆ, ಹುಲಿ, ನವಿಲು ಸೇರಿದಂತೆ ಎಲ್ಲ ಪ್ರಾಣಿಗಳು ಹುಟ್ಟಿದ ಮೇಲೆ ಅವು ಪ್ರಾಣಿಗಳಾಗೇ ಇರ್ತವೆ. ಆದರೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಮನುಷ್ಯ ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ಬೆಳೀತಾ ಬೆಳೀತಾ ಅವನು ಅಲ್ಪಮಾನವನಾಗಿಬಿಡ್ತಾನೆ ಅಂತ. ಹೀಗಾಗಿ ಸಂಬಂಧಗಳಿಗೆ, ಮಾನವೀಯತೆಗೆ ಬೆಲೆ ಕೊಡುವಂಥ ಪ್ರಯತ್ನವನ್ನು ನೀವು ಎಲ್ಲರೂ ಕೂಡ ಸೇರಿ ಮಾಡಬೇಕು. ಮಕ್ಕಳು ಓದಬೇಕು, ವಿದ್ಯಾವಂತರಾಗಬೇಕು ನಿಜ, ಆದರೆ ಪರೀಕ್ಷೆಗಳಲ್ಲಿ ತೆಗೆದುಕೊಳ್ಳುವಂಥ ಅಂಕಗಳಿಗಿಂತ ನಾವು ಜೀವನದಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಳ್ತೀವಿ ಅನ್ನೋದೇ ಮುಖ್ಯ. ಇವತ್ತು ನೋಡಿ, ಎಷ್ಟೋ ಜನ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ವಿ ಅಂತೇಳಿ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಮಾಡ್ಕೊಳ್ತಾರೆ ಅಂತಂದರೆ ಅವ್ರನ್ನ ಜೀವನವನ್ನು ಎದುರಿಸುವಂತಹ ಪಾಠವನ್ನು ನಾವು ಯಾರು ಕೂಡ ಅವರಿಗೆ ಹೇಳ್ಕೊಟ್ಟಿರೋದಿಲ್ಲ. ಮೊದಲು ನಾವು ಜೀವನವನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ನಾವು ಮಕ್ಕಳಲ್ಲಿ ತಿಳುವಳಿಕೆಯನ್ನು ಮೂಡಿಸಬೇಕಾಗ್ತದೆ. ಇವತ್ತು ನೋಡಿ, ಸಾವಿರಾರು ಕೋಟಿ ಇರೋರು ಉದ್ಯಮಿಗಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ದುಡ್ಡು ಕಾಸು ಇದ್ದರೂ ಕೂಡ ಅವ್ರಿಗೆ ನೆಮ್ಮದಿ ಇರಲ್ಲ. ಯಾಕೆ ಅಂತಂದರೆ ಜೀವನವನ್ನು ಎದುರಿಸುವಂಥ ವಿಧಾನ ಯಾವ ರೀತಿ ಇದೆ ಅನ್ನೋದನ್ನು ಅವ್ರಿಗೆ ಗೊತ್ತಾಗಲ್ಲ. ಹೀಗಾಗಿ ಜೀವನ ಎದುರಿಸುವ ವಿಧಾನವನ್ನು ತಂದೆ ತಾಯಿಗಳು ಮಕ್ಕಳಲ್ಲಿ ಅವರು ಚಿಕ್ಕಂದಿನಿಂದ ಮೂಡಿಸಿದರೆ ನಾಳೆ ಅವರು ಗಟ್ಟಿಯಾಗಿ ಸಮಾಜದಲ್ಲಿ ನಿಲ್ಲುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ಆದರೆ ಈ ಮನುಷ್ಯತ್ವ ಮತ್ತು ಮಾನವೀಯತೆಯನ್ನು ರೂಪಿಸುವ ಮತ್ತು ಬೆಳೆಸುವ ಕಾರ್ಯವನ್ನು ಆದಿಮ ಸಂಸ್ಥೆ ಕಳೆದ 20 ವರ್ಷಗಳಿಂದ ಮಾಡ್ಕೊಂಬರ್ತಾ ಇದೆ. ಜೊತೆಗೆ ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇಲ್ಲೆಲ್ಲ ಈಗ ನಾವು ನೋಡಿದ್ವಿ ಕಂಸಾಳೆ, ಎಲ್ಲ ಜಾನಪದ ನೃತ್ಯಗಳು. ನಮ್ಮ ಮಕ್ಕಳಿಗೆಲ್ಲ ಈ ಜಾನಪದ ನೃತ್ಯ ಯಾವುದು, ಜಾನಪದ ಹಾಡುಗಳು ಯಾವುದು ಒಂದು ಕೂಡ ಗೊತ್ತಿರಲಿಲ್ಲ. ನಾವೆಲ್ಲ ನಾಟಕ, ಕೇಳಿಕೆ ಅವೆಲ್ಲ ನೋಡ್ಕೊಂಡು ಜಾನಪದ ಹಾಡುಗಳನ್ನು ನೋಡಿಕೊಂಡು ಬೆಳೆದಂಥವ್ರು. ಇಲ್ಲಿ ಕೋಲಾರ ನಗರದಲ್ಲಿ ನಚಿಕೇತ ಹಾಸ್ಟೆಲ್ ಅಂತ ಓದಿದೆ, ಮುನ್ಸ್ವಾಮಿ ಸರ್ ಅವ್ರಿಗೆ ಗೊತ್ತಿದೆ. ನಾವೆಲ್ಲ 7, 8, 9 ಜೂನಿಯರ್ ಕಾಲೇಜಲ್ಲಿ ಓದಿದ್ದು. ಸಂಜೆ ಸ್ಕೂಲ್ ಬಿಟ್ಟ ಮೇಲೆ ಹಾಸ್ಟೆಲ್ಗೆ ಹೋಗ್ತಾಯಿದ್ವಿ. ಆ ಹಾಸ್ಟೆಲ್ಗೆ ಹೋದರೆ ಅವಾಗೆಲ್ಲ ದಲಿತ ಚಳವಳಿ ಪೀಕಲ್ಲಿದ್ದಂಥ ಕಾಲ. ಆವಾಗ ನಮ್ಮ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಇರ್ಬೋದು, ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು, ನಮ್ಮ ಮುನ್ಸ್ವಾಮಿ ಅವರೆಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಹಾಡುಗಳನ್ನು ಕಟ್ಟಿ ಆಡ್ತಾಯಿದ್ರು. ಅಂಬೇಡ್ಕರ ಹೇಳುವ ಮಾತಿದು ಅಂಥೇಳಿ ಅವೆಲ್ಲ ಕೇಳಿಕೊಂಡು ನಾವು ಬೆಳೆದಿದ್ದು. ಹಾಗಾಗಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳು, ಅವರ ಚಿಂತನೆಗಳು, ಅವರು ಕೊಟ್ಟಂಥ ಸಂವಿಧಾನ, ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾವು ಕೂಡ ಅರ್ಥಕೊಳ್ಳೋಕ್ಕೆ ಸಾಧ್ಯ ಆಯಿತು. ಹೀಗಾಗಿ ತಂದೆ ತಾಯಿಗಳು, ಪೋಷಕರಲ್ಲಿ ನಮ್ಮ ಅಂಬೇಡ್ಕರ್ ಅವರಾಗಿರ್ಬೋದು, ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಅವರ ತತ್ವ ಆದರ್ಶಗಳು ಮತ್ತು ವಿಚಾರಧಾರೆಗಳನ್ನು ಅವರ ತಲೆಯಲ್ಲಿ ತುಂಬುವ ಪ್ರಯತ್ನವನ್ನು ಮಾಡಬೇಕು. ಈ ಮಣ್ಣಿನ ಮಕ್ಕಳನ್ನು ಬೆಳೆಸುವಂಥ ಕೆಲಸವನ್ನು ತಂದೆ ತಾಯಿಗಳು ಮಾಡಿದ್ರೆ ಆ ಮಕ್ಕಳಲ್ಲೂ ಕೂಡ ಒಂದು ಶಕ್ತಿ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂತಂದರೆ ಬುದ್ಧ, ಬಸವ, ಸೂಫಿ ಮತ್ತು ಶರಣರ ತತ್ವದ ಪಾದ ಇವತ್ತು ಆದಿಮ ಮಣ್ಣಿನಲ್ಲಿದೆ. ಯಾಕೆಂತಂದರೆ ಇವತ್ತು ಆಧುನಿಕ ಸಮಾಜ, ಮೊಬೈಲು, ಮಾಲು, ವಿಡಿಯೋ, ಸಿನಿಮಾಗಳು. ನಾನು ಆವಾಗಲೇ ರಾಮಚಂದ್ರಪ್ಪ ಸರ್ ನೋಡಿದ ತಕ್ಷಣ ಜನ್ಮದ ಜೋಡಿ ಪಿಕ್ಚರ್ ಜ್ಞಾಪಕ ಬಂತು. ಇವತ್ತೆಲ್ಲ ನಾವು ಸಿನಿಮಾಗಳು ನೋಡ್ತಾ ಇದ್ದೀವಿ. ಆ ಸಿನಿಮಾಗಳಲ್ಲೆಲ್ಲ ಬರೀ ಹೊಡಿ, ಕೊಚ್ಚು, ಕೊಲ್ಲು ಅನ್ನೋಂಥದ್ದೇ. ಜನ್ಮದ ನೋಡಿ ಎಂಥ ಸಿನಿಮಾ, ತಾವು ಸಂಭಾಷಣೆ ಬರ್ತೀವಿ ಸರ್ ಆ ಸಿನಿಮಾಕ್ಕೆ. ಅಲೋ ಸರ್, ಎಂಥ ಸಿನಿಮಾ ಅಂತಂದರೆ ಭಾಳ ಸರಳವಾದ ಕತೆ.
ಅದನ್ನು ಮನ ಮುಟ್ಟುವಂತೆ ಜನಗಳಿಗೆ ಅದನ್ನು ಸಿನಿಮಾವನ್ನು ಕೊಟ್ಟರು. ಆದರೆ ಇವತ್ತು ಆ ರೀತಿಯ ಸಿನಿಮಾಗಳು ಕೂಡ ನಮ್ಮಲ್ಲಿ ಬರ್ತಾ ಇಲ್ಲ. ಯಾಕೆಂದರೆ ಮಕ್ಕಳು ಇವತ್ತೆಲ್ಲ ಮೊಬೈಲ್ಗಳಲ್ಲಿ, ಮಾಲ್ಗಳಲ್ಲಿ, ಕ್ರಿಕೆಟು, ಟಿ ವಿ ಇದ್ರಗಳಲ್ಲೇ ಸಾಂಸ್ಕೃತಿಕವಾಗಿ ಅನಾಥವಾಗ್ತಾ ಇದ್ದಾರೆ. ಹೀಗಾಗಿ ತಂತ್ರಜ್ಞಾನದಲ್ಲಿ ಕಳೆದು ಹೋಗುವ ಮೂಲಕ ಅವರೆಲ್ಲರೂ ಕೂಡ ಸಾಂಸ್ಕೃತಿಕವಾಗಿ ಇವತ್ತು ಅನಾಥ ಆಗ್ತಾ ಇದ್ದಾರೆ. ಆದರೆ ಕೋಲಾರಕ್ಕೆ ಅಂಟಿಕೊಂಡಿರುವ ಮತ್ತು ಬೆಂಗಳೂರಿಗೆ ಕೆಲವೇ ಮೀಟರ್ಗಳ ದೂರದಲ್ಲಿರುವ ಈ ಅಂತರಗಂಗೆ ಬೆಟ್ಟದಲ್ಲಿ 7 ಹಳ್ಳಿಗಳಿದ್ದಾವೆ ಸರ್. ಇಲ್ಲಿ ಬೆಟ್ಟದ ಮೇಲೆ ಎಲ್ಲರೂ ಕೂಡ ಮುಂಚೆ ಈ ಬೆಟ್ಟದಿಂದ ಕೆಳಗೆ ಬರಬೇಕು ಅಂತಂದರೆ ಎಲ್ಲರೂ ಕಾಲ್ದಾರಿಯಲ್ಲಿ ಬರ್ತಾಯಿದ್ರು. ಯಾರಾದರೂ ಹುಷಾರು ತಪ್ಪಿದ್ರೆ ಅವ್ರನ್ನ ಡೋಲಿಗಳಲ್ಲಿ ಎತ್ಕೊಂಡ್ಬರೋದನ್ನು ಕೂಡ ನಾವು ನೋಡ್ತಾ ಇದ್ವಿ. ಕಳೆದ 15 ವರ್ಷದ ಹಿಂದೆ ಅಷ್ಟೇ ಈ ಬೆಟ್ಟಕ್ಕೆ ಒಂದು ರಸ್ತೆಯಾಗಿ ಬಸ್ಸು ಬರುವಂತಹ ವಾತಾವರಣ ನಿರ್ಮಾಣವಾಯಿತು. ಹೀಗಾಗಿ ಇಂಥ ಸ್ಥಳದಲ್ಲಿ ಆದಿಮ ಸಂಸ್ಥೆ ಇವತ್ತು ಸಾಂಸ್ಕೃತಿಕ ಬೆಳವಣಿಗೆಯನ್ನು ಎಲ್ಲರಲ್ಲೂ ಕೂಡ ಬೆಳೆಸ್ತಾ ಇದೆ. ಜೊತೆಗೆ ಕಲೆ, ನಾಟಕ, ಸಾಹಿತ್ಯ ಇವೆಲ್ಲದರ ಮೂಲಕ ಮನೆ ಮನೆ ತಲುಪುವಂಥ ಕೆಲಸವನ್ನು ಆದಿಮ ಸಂಸ್ಥೆ ಮಾಡ್ತಾ ಇದೆ. ಹೀಗಾಗಿ ಆದಿಮ ನಾಗರಿಕ ಸಮಾಜಕ್ಕೆ ಮತ್ತು ಸಾಂಸ್ಕೃತಿಕ ಮಾನವೀಯತೆಯ ಸಂಪತ್ತನ್ನು ಸಜ್ಜುಗೊಳಿಸುವಂಥ ವಿಚಾರದಲ್ಲಿ ತನ್ನದೇ ಆದ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೀಗಾಗಿ ಮತ್ತೊಮ್ಮೆ ಆದಿಮ ಸಂಸ್ಥೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಆದಿಮ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನ ಬೆಳೆಸೋದ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಪರೀಕ್ಷೆಯ ಅಂಕಗಳಷ್ಟೇ ಮುಖ್ಯ ಅಲ್ಲ, ಜೀವನದಲ್ಲಿ ಅಂಕಗಳು ತೊಡೆಯೋದು ಭಾಳ ಮುಖ್ಯ ಆಗ್ತದೆ ಅಂತ ಕರೆ ಕೊಟ್ಟಂಥ ಕೆ ವಿ ಪ್ರಭಾಕರ್ ಅವರಿಗೆ ವಂದನೆಗಳು. ಮುಂದೆ ನಮ್ಮ ಆದಿಮಕ್ಕೂ ಸಾಕಷ್ಟು ದೇಣಿಗೆಗಳನ್ನ ಕೊಡ್ತಾ ಅಥವಾ ಅನುದಾನಗಳನ್ನ ಕೊಡ್ತಾ ಬೆಳೆಸ್ಕೊಂಬಂದಿರುವಂಥ ಡಾಕ್ಟರ್ ಮಂಜುನಾಥ್ ಸ್ವಾಮಿ KS ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇವರು 4 ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಆದಿಮ ಮಕ್ಕಳ ಮೇಳದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂತಹ ನನ್ನ ಗುರುಗಳಾಗಿರ್ತಕ್ಕಂಥ ನಾಡೋಜ ಬರಗೂರು ರಾಮಚಂದ್ರಪ್ಪನವರಿಗೆ ಒಂದು ರೀತಿ ನನಗೆ ಭಾಳ ಸಂತೋಷಕರವಾದಂಥ ವಿಚಾರ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ದಳವಾಯಿಯವರು, ಸ್ವಾಮಿಯವರೆಲ್ಲ ಕರೆಯೋಕ್ಕೆ ಬಂದಾಗ ಆಗಿನ್ನೂ ನಿರ್ದೇಶಕನಾಗಿ ಬಹುಶಃ ಒಂದು 5-6 ದಿವಸ ಆಗಿತ್ತಷ್ಟೇ. ನಾನು ಯಾವುದೋ ಕಾರ್ಯಕ್ರಮಕ್ಕೆ ಇನ್ನೂ ಒಪ್ಕೊಂಡಿರಲಿಲ್ಲ. ಇದು 1 ತಿಂಗಳ ನಂತರ ಇದೆಯಲ್ಲ ನೋಡೋಣ ಅಂದೆ. ಇಲ್ಲ ನೀವು ಒಪ್ಕೋಬೇಕು ಅಂದಾಗ ಯಾರು ಬರ್ತಾರೆ ಅಂತ ಹೇಳಿದಾಗ ಗುರುಗಳ ಹೆಸರು ಹೇಳಿದ್ರು. ನಾನು ಅವರ ನೇರ ಶಿಷ್ಯ. ಅವರ ಹತ್ರ 2 ವರ್ಷ ಪಾಠ ಕೇಳಿದ್ದೀನಿ MA ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಆಗ ಗುರುಗಳ ಹೆಸರು ಹೇಳಿದ ತಕ್ಷಣ ಹಾಗಾದರೆ ನಾನು ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಬೇರೆ ಇನ್ನೊಂದು ಮಾತಾಡದೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಕಾರಣ ಆಗಿರೋದೇ ಗುರುಗಳು. ಕಾರ್ಯಕ್ರಮದ ವೇದಿಕೆ ಮೇಲೆ ಅವರನ್ನು ನೋಡಿ ಭಾಳ ಸಂತೋಷ ಆಯಿತು. ಅವ್ರ ಜೊತೆಲಿ ಕೆಲವತ್ತು ಮಾತಾಡೋದಕ್ಕೆ ಸಿಕ್ಕಿದ್ದಕ್ಕೂ ಕೂಡ ನಾನು ಆದಿಮ ಸಂಸ್ಥೆಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವೇದಿಕೆ ಮೇಲಿರ್ತಕ್ಕಂತಹ ಇನ್ನೊಬ್ಬ ಹಳೆಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ KV ಪ್ರಭಾಕರ್ ಅವರೇ, ಹಾಗೆ ಈ ಸಮಾರಂಭದ ಅಧ್ಯಕ್ಷರು ಮತ್ತು ಆದಿಮ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮುನ್ಸ್ವಾಮಿಯವರೇ, ಸ್ನೇಹಿತರಾಗಿರ್ತಕ್ಕಂಥ ದಳವಾಯಿಯವರೇ, ವೇದಿಕೆ ಮೇಲಿರ್ತಕ್ಕಂಥ ರಮೇಶ್ ಅಗ್ರಹಾರ ಅವರೇ, ಮತ್ತೆಲ್ಲ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ತಂದೆ ತಾಯಂದಿರೇ, ತಮ್ಮ ಮಕ್ಕಳನ್ನು ಇವತ್ತು ಬಿಟ್ಬಿಟ್ಟು ತಾವು ಹೋಗ್ತಾ ಇದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಬಹುಶಃ ಇದೊಂದು ಮಕ್ಕಳ ಮೇಳದ ವಿಶೇಷತೆ ಏನಪ್ಪ ಅಂದರೆ, ಈ ಮಕ್ಕಳು ಇಲ್ಲಿರ್ತಾರೆ, ನೀವೆಲ್ಲ ಮನೆಗೆ ಹೋಗ್ತೀರಾ. ನಾವು ಎಷ್ಟೊತ್ತು ಭಾಷಣ ಮಾಡಿದ್ರು ನೀವು ಸಂತೋಷವಾಗಿರಬೇಕು. ಯಾಕೆಂದರೆ ನಮ್ಮ ಮುಗಿದ ತಕ್ಷಣ ನಿಮ್ಮನ್ನೆಲ್ಲ ಕಳಿಸ್ತಾರೆ ಮಕ್ಕಳನ್ನು ಉಳಿಸ್ಕೊಂಡು. ಸೊ ಟೈಮ್ ಆದರೂ ಪರವಾಗಿಲ್ಲ, ಒಂದು 2 ನಿಮಿಷ ಅಷ್ಟೇ ಮಾತಾಡೋದು, ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಒಂದು ಉತ್ತಮವಾದಂತಹ ಒಂದು ಮಕ್ಕಳ ಮೇಳವನ್ನು ಇಲ್ಲಿ ಆದಿಮ ಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದೆ. ಈ ಕಾರ್ಯಕ್ರಮ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ಸರ್ ಹೇಳಿದಾಗೆ, ಹಾಗೆ ಪ್ರಭಾಕರ್ ಅವರು ಹೇಳಿದಾಗೆ, ಇವತ್ತಿನ ಮಕ್ಕಳನ್ನು ನೀವು ಹೇಗೆ ಬೆಳೆಸ್ತೀರಾ ಅನ್ನೋದ್ರ ಬಗ್ಗೆ ಈ ಒಂದು ಮೇಳಕ್ಕೆ ಸೇರಿಸೋದ್ರ ಮುಖಾಂತರನೇ ನೀವು ಮಕ್ಕಳನ್ನ ಸರಿದಾರಿಗೆ ತರ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದೀರಾ ಅಂತ ನಾನು ಅಂದ್ಕೋತೀನಿ. ಇಲ್ಲಿ ಕಳಿಸಿದ್ದೀರಾ ಅಂದ್ರೇ ಅದರಲ್ಲಿ ಏನೋ ಒಂದು ಅರ್ಥ ಇದೆ ಅಂತ. ಜೊತೆಗೆ ಇದಕ್ಕೆ ಬಹಳ ಡಿಮ್ಯಾಂಡ್ ಇದೆ ಅಂತಲೂ ಕೂಡ ಹೇಳಿದ್ರು. ಈಗ 180 ಜನರಷ್ಟು ಮಕ್ಕಳು 15 ದಿವಸಗಳ ಕಾಲ ಇಲ್ಲಿ ತಮ್ಮ ತಂದೆ ತಾಯಿಗಳನ್ನ ಬಿಟ್ಟು, ಮೊಬೈಲನ್ನು ಬಿಟ್ಟು, TVನ ಬಿಟ್ಟು ಇರ್ತಾರೆ ಅಂತ ನಿಮಗನ್ಸುತ್ತಾ ಪೇರೆಂಟ್ಸ್ಗಳಿಗೆ? ಸದಾಕಾಲ ಕೈಯಲ್ಲಿ ಮೊಬೈಲ್ ಕೊಡ್ತಾ ಇರ್ತೀರಲ್ಲ, TV ನೋಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ತೊಗೊಂಬಂದು ಇಲ್ಲಿ ಬಿಟ್ಟಿದ್ದೀರಾ? ಗೊತ್ತಿಲ್ಲ. ಬಟ್ ಈಗಿನ ಮಕ್ಕಳಲ್ಲಿ ಇವರೆಲ್ಲ ಜೆನ್ಜಿ ಅಂತೇನೋ ಕರೀತಾರೆ ಈಗೆಲ್ಲ. ನಾವೆಲ್ಲ ಓದ್ಬೇಕಾದ್ರೆಲ್ಲ ನಮ್ಮ ಹತ್ರ ಏನೋ ಹೆಸರುಗಳೇ ಇಟ್ಟಿರಲಿಲ್ಲ, ನಾವೆಲ್ಲ ಮಕ್ಕಳಾಗಿದ್ವಪ್ಪ. ಈಗಿನ ಕಾಲದವ್ರನ್ನೆಲ್ಲ ಇವರೆಲ್ಲ ಜೆನ್ಜಿ ಪಿಂಜಿ ಅಂತೆಲ್ಲ ಕರ್ಕೊಂಡು ಕುಟ್ಕೊಂಡಿದ್ದಾರೆ. ಏನು ಜೆನ್ಜಿ ಅಂತ ನನಗೂ ಗೊತ್ತಿಲ್ಲ. ಬಟ್ ಅವರ ಕ್ಯಾರೆಕ್ಟರ್ ಹೇಗಿದೆ ಅಂತ ಬಹುಶಃ ನಿಮ್ಮ ಮನೇಲಿರೋ ಮಕ್ಕಳ ಕ್ಯಾರೆಕ್ಟರ್ ಹಾಗೇ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಒಂದು ಮೊಬೈಲ್ ತೊಗೊಂಡೆ, ಒಂದು 2 ವರ್ಷದ ಮುಂಚೆ ಇರಬೇಕು. ನಾನು ಆವಾಗ ಮಗ ಚಿಕ್ಕವನಿದ್ದ.
ಆ ಮೊಬೈಲ್ ತೊಗೊಂಡಾಗ ಹಳೆ ಮೊಬೈಲಲ್ಲಿ ಇರ್ತಕ್ಕಂಥದ್ದನ್ನು ಹೊಸ ಮೊಬೈಲ್ಗೆ ಕಳಿಸ್ಬೇಕಾಗಿತ್ತು, ಫೋನ್ ನಂಬರು ಇತ್ಯಾದಿ ಎಲ್ಲ. ನಾನು ಅದನ್ನ ಹಿಡ್ಕೊಂಡು ಹಿಂಗೆ ಒದ್ದಾಡ್ತಾ ಇದ್ದೆ. ಅವನು ಏನು ಅಂದ, ಈ ಥರ ಫೋನ್ ನಂಬರು, ಫೋಟೋಸು, ಡೇಟಾಸ್ ಎಲ್ಲ ಇದೆ, ಟ್ರಾನ್ಸ್ಫರ್ ಮಾಡಬೇಕು ಅಂತ. ಕೊಡಿಲಿ ಅಂತ ಇಸ್ಕೊಂಡ. 1 ನಿಮಿಷ 2 ನಿಮಿಷ ಏನೋ ಹಿಂಗಂದ, ನೋಡಿ ಆಗ್ತಾ ಇದೆ ಅಂತಂದ. ನಂಗೆ ಆಶ್ಚರ್ಯ ಆಯಿತು. ನಿನ್ನ ಹತ್ರ ಮೊಬೈಲ್ ಇಲ್ಲ, ಅಮ್ಮನ ಮೊಬೈಲೆಲ್ಲ ಒಂದು 10 ನಿಮಿಷ 5 ನಿಮಿಷ ನೋಡ್ತೀಯಾ ಅಂತಂದ್ರೆ ಇದೆಲ್ಲ ಹೆಂಗೆ ಗೊತ್ತು ಅಂದರೆ, ಬಿಡಪ್ಪ ಅದೆಲ್ಲ ಮಾಮೂಲಿ, ಏನು ಸುಮ್ಮನೆ. ಇಲ್ಲಿ 2 ಅರ್ಥ ಮಾಡ್ಕೊಳ್ಳಿ. ಇವಾಗ ತುಂಬ ಬುದ್ಧಿ ಇದೆ, ಯಾರು ಹೇಳ್ಕೊಟ್ಟಿಲ್ಲ ಅದನ್ನು. ಅವ್ನು ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ಲ. ಸ್ಕೂಲಲ್ಲಿ ನಿಜವಾಗ್ಲೂ ಮೊಬೈಲ್ಗಳನ್ನ ಇಟ್ಕೊಂಡು ಅದನ್ನು ಹೆಂಗೆ ಡೇಟಾ ಟ್ರಾನ್ಸ್ಫರ್ ಮಾಡ್ಕೊಂಡು ಅಂತ ಯಾರು ಪಾಠ ಮಾಡಿಲ್ಲ. ಬಟ್ ಎಷ್ಟು ಬೇಗ ಅರ್ಥ ಮಾಡ್ಕೊಂಡಿದ್ದ ನನಗೆ ಗೊತ್ತಿಲ್ಲ. ನಿಮ್ಮ ಮಕ್ಕಳು ಹಾಗೆ ಇರ್ತಾರೆ, ಬಹುಶಃ ಎಲ್ಲರ ಮಕ್ಕಳು ಹಾಗೆ ಇರ್ತಾರೆ. ನಿಮಗಿಂತ ನಿಮಗೇ ಗೊತ್ತಿರಲ್ಲ ಸಿಮ್ ಹೇಗೆ ಚೇಂಜ್ ಮಾಡಬೇಕು, ಹೇಗೆ ಆಪ್ರೇಟ್ ಮಾಡಬೇಕು ಅಂತ ಅವ್ರಿಗಷ್ಟೆಲ್ಲ ಗೊತ್ತಿದೆ. ಆದರೆ ಇನ್ನೊಂದು ಅದರಲ್ಲಿ ಇತ್ತು, ಹೋಗಪ್ಪ. ಅಲ್ಲಿ ಏನಿಲ್ಲ ಅವನಿಗೆ, ಅವನಲ್ಲಿ ಸಹನೆ ಇಲ್ಲ, ಸಹಿಷ್ಣುತೆ ಇಲ್ಲ, ಗೌರವ ಕೊಡಬೇಕು ಅನ್ನೋ ಮನೋಭಾವ ಇಲ್ಲ, ಇನ್ನೊಬ್ಬರ ಜೊತೆ ವ್ಯವಹರಿಸಬೇಕು ಅನ್ನೋ ವ್ಯವಧಾನ ಇಲ್ಲ. ಈಗಿನ ಮಕ್ಕಳನ್ನ ನಾವು ಭಾಳ ಜನ ನೋಡಿದ್ದೀವಿ. ಯಾರ್ದನ್ನ ಮನೆಗೆ ಹೋದರೆ ಮಕ್ಕಳಿರ್ತಾರೆ, ಮೊದಲೆಲ್ಲ ಚಿಕ್ಕವರಿದ್ದಾಗ ಕರೆಸ್ಬಿಟ್ಟು ಮಕ್ಕಳನ್ನ ಡ್ಯಾನ್ಸ್ ಮಾಡು, ರೈಮ್ಸ್ ಹೇಳು ಅನ್ನೋರು. ಈಗ ಯಾರನ್ನ ಕರೆದು ಮಕ್ಕಳನ್ನ ಡ್ಯಾನ್ಸ್ ಹೇಳೋದು, ಹೋಗಪ್ಪ ಅಂದ್ಬಿಟ್ಟು ಹೊಡೋಗ್ತಾರೆ. ಹೌದಾ? ನಿಮ್ಮ ಮಕ್ಕಳೆಲ್ಲ ಹಾಗೇನಾ? ಭಾಳ ಜನದ ಮಕ್ಕಳು ಹಾಗೇನೆ. ನೀವೆಲ್ಲ ತುಂಬ ಪ್ರೀತಿಯಿಂದ ಬೆಳೆಸಿ, ಹೇಳು, ನಿಂಗೇನೋ ಕೊಡ್ತೀನಿ, ಮೊಬೈಲ್ ಕೊಡ್ತೀನಿ, ಹಾಡು ಅಂದರೆ 1 ನಿಮಿಷ ಹಾಡ್ಬೋದೇನೋ, ಇಲ್ಲಾಂದರೆ ಹಾಡಲ್ಲ. ಮಕ್ಕಳಲ್ಲಿ ಇಲ್ದಿರೋದು ಏನು ಅಂದರೆ ಆ ಸಹಿಷ್ಣುತೆ. ಅದು ಯಾಕೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಹುಶಃ ಆದಿಮಾದ ಈ ಶಿಬಿರ ಅವರಲ್ಲಿ ಆ ಸಹಿಷ್ಣುತೆಯನ್ನು ತಂದುಕೊಡುತ್ತೆ, ಸರ್ ಹೇಳಿದಾಗೆ ಆ ಸಂಸ್ಕೃತಿಯನ್ನು ಬೆಳೆಸುತ್ತೆ, ಆ ಸಮಾಧಾನವನ್ನು ತಂದುಕೊಡುತ್ತೆ, ಎಲ್ಲರ ಜೊತೆ ಬೆರೆಯುವಂತಹದ್ದು. ಭಾಳ ಮುಖ್ಯವಾಗಿ ಬೇಕಾಗಿರೋದು ಅದೇ. ಈ ಸಮಾಜಕ್ಕೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಾಗಿ ಏನು ಕೊಡ್ತಾರೆ ಅಂದರೆ ಆ ಸಹೋದರತ್ವದ ಸಮಾನತೆಯ ಭಾವನವನ್ನು ತಂದುಕೊಡ್ಬೇಕು. ಆ ಕೆಲಸವನ್ನು ಇಂತಹ ಒಂದು ಮಕ್ಕಳ ಮೇಳಗಳು ಮಾಡುತ್ತೆ ಅಂತ ನಾನು ಭಾವಿಸ್ತೇನೆ. ತಮ್ಮ ಮಕ್ಕಳಿಗೆ ಈ ಒಂದು ಶಿಬಿರಕ್ಕೆ ತಾವು ಸೇರಿಸಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರಾ. ಅಲ್ಲಿ 15 ದಿವಸದಲ್ಲಿ ಅವರು ಜನಪದ ಕಲೆಯನ್ನು ಕಲಿತು, ಕಂಸಾಳೆಯನ್ನು ಹಾಡಿ, ಅಷ್ಟು ಮಾಡಿ 15 ದಿವಸಕ್ಕೆ ಅವ್ರು ಕಲಿಬೋದು. ಅದನ್ನು ಮುಂದುವರಿಸ್ತಾರ, ಅದು ಅವ್ರಿಗೆ ಬಿಟ್ಟಿದ್ದು, ನಿಮಗೆ ಬಿಟ್ಟಿದ್ದು. ನೀವು ಪೇರೆಂಟ್ಸ್ ಆಗಿ ನಿಮ್ಮ ಮಕ್ಕಳನ್ನ ಏನು ಆಗಬೇಕು ಅಂತ ಬಯಸ್ತೀರಾ ಅಂತ. ಈಗ ಪ್ರಭಾಕರ್ ಸರ್ ಹೇಳ್ತಾಯಿದ್ರು ಮಾರ್ಕ್ಸ್ಗಳ ಬಗ್ಗೆ ಅಂತ. ಮೊನ್ನೆ ಯಾವುದೋ ಒಂದು ಕಾಲೇಜಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ PUC ರಿಸಲ್ಟ್ ಬಂದಿತ್ತು. ಸರ್ PUC ರಿಸಲ್ಟ್ ಬಗ್ಗೆ ಏನು ಅಂತ ಏನೋ ಕೇಳಿದ್ರೆ ಅವರೊಬ್ಬರು ಮೇಷ್ ಹೇಳಿದ್ರೆ, ಸರ್ ಈಗ ಮಕ್ಳಿಗೆ PUC ರಿಸಲ್ಟ್ ಬಗ್ಗೆ ಎಲ್ಲ ಕೇರೇ ಇಲ್ಲ ಸರ್, ಅವ್ರೇನಿದ್ರು JE ನೀಟ್ ಬಗ್ಗೆ ಯೋಚನೆ ಮಾಡ್ತಾರೆ. CETಗೆ ಮಾತ್ರ ಅಷ್ಟೇ ಸರ್ ಬೇಕಾಗಿರೋದು PUCದು, ಮಿಕ್ಕಿದ್ದೆಲ್ಲ ನೀಟ್ ಎಕ್ಸಾಮು, JE ಎಕ್ಸಾಮು, ಇಂಜಿನಿಯರ್ ಆಗ್ತಾನೆ, ಡಾಕ್ಟರ್ ಆಗ್ತಾನೆ, ಅದ್ರ ಬಗ್ಗೆ ಮಾತ್ರ ಜಾಸ್ತಿ ಕಾನ್ಸಂಟ್ರೇಷನ್. ಸೊ ವಿದ್ಯಾಭ್ಯಾಸದ ಮಜಲುಗಳೇ ಚೇಂಜ್ ಆಗ್ತಾ ಇದೆ. ನಿಮ್ಮ ಮಕ್ಕಳನ್ನು ಏನು ಮಾಡ್ತೀರಾ, ಏನಾದರೂ ಮಾಡಿ, ಮಾನವರನ್ನಾಗಿ ಮಾಡಿ, ಸಹಿಷ್ಣುತೆ ಇರತಕ್ಕಂತಹ, ಎಲ್ಲರ ಜೊತೆ ಪ್ರೀತಿಸುವಂತಹ, ಬೆರೆಯುವಂತಹ ಮಕ್ಕಳನ್ನು ಬೆಳೆಸಿ. ನೀವು ಸಮಯ ಕೊಡಿ. ನೀವು ಸಮಯ ಕೊಟ್ಟರೆ ಮಾತ್ರ ನಿಮ್ಮ ಮಕ್ಕಳು ನಿಮ್ಮ ಜೊತೆಯಲ್ಲಿ ಕಳೀತಾರೆ. 2 ವರ್ಷಕ್ಕೆ ತೊಗೊಂಡೋಗಿ LKG ಪ್ರೀ ಕಿಂಟರ್ ಗಾರ್ಡನ್ಗೆ ಹಾಕ್ಬಿಟ್ಟು 3 ವರ್ಷಕ್ಕೇ LKG UKG ಮುಗಿಸಿ 4-5ನೇ ವರ್ಷಕ್ಕೆ 1ನೇ ಕ್ಲಾಸ್ಗೆ ಹಾಕ್ತಾಯಿದ್ರಿ. ಈಗ ಸರ್ಕಾರ 5 ವರ್ಷ 10 ತಿಂಗಳು ಅಂತ ಕಡ್ಡಾಯ ಮಾಡಿದ ಉದ್ದೇಶ ಅದೇ. ಒಂದು 3 ವರ್ಷ ನಿಮ್ಮ ಜೊತೆ ಮಕ್ಕಳನ್ನ ಬೆಳೆಸಿಪ್ಪ. ಆಗೋದೇ ಇಲ್ಲ ನಮಗೆ. ಯಾರು ನೋಡ್ಕೋತಾರೆ ಹೋಗ್ರಿ ಅಂತ. ಸರ್ಕಾರ ಈಗ 5 ವರ್ಷ 10 ತಿಂಗಳು ಯಾಕೆ ಮಾಡಿರೋದು ಅಂತ ಎಲ್ಲ ಕಡೆ ಗಲಾಟೆಗಳು. 6 ವರ್ಷ ಮಾಡಿದ್ರು, 5 ವರ್ಷ 10 ತಿಂಗಳು ಮಾಡಿದ್ರು ಮೊನ್ನೆ, ಅದು ಗಲಾಟೆ ಮೇಲೆ. ಯಾಕೆ ಮಾಡಿದ್ರು ಅಂತ ಅಂದ್ಕೋತಾ ಇದ್ದೀರಾ? ಅದರಿಂದ ಒಂದು ಸೈಂಟಿಫಿಕ್ ಆದಂಥ ರೀಸನ್ ಇದೆ. ಮಕ್ಕಳು ಮನೇಲಿ ಬೆಳಿಬೇಕು. ಮಕ್ಕಳ ಸ್ಕೂಲ್ ಮನೇಲಲ್ವೇ ಅಂತ ಕೈಲಾಸಂ ಹೇಳಿದ್ರು. ಮನೇಲಿ ಏನು ಹೇಳ್ಕೊಡ್ತಾ ಇದ್ದೀರಾ? ಮೊಬೈಲ್ ಹೇಳ್ಕೊಡ್ತಿದ್ದೀರಾ. ಆ ಮನಸ್ಸನ್ನು ತೆಗೆಯುವಂತಹ ಒಂದು ಕೆಲಸ ಇಂಥ ಶಿಬಿರಗಳು ಮಾಡಬೇಕು, ಮಾಡುತ್ತೆ ಅಂತಕ್ಕಂತಹ ಒಂದು ನಂಬಿಕೆ ಆದಿಮಾಗೆ ಆ ಒಂದು ಇತಿಹಾಸ ಇದೆ. ಶಿಬಿರಗಳು ಮತ್ತೊಂದು ಶಾಲೆಗಳಾಗಬಾರ್ದು ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ಈ ಒಂದು ಶಿಬಿರವನ್ನು ಆಯೋಜಿಸಿರೋದು ಬಹಳ ಉತ್ತಮವಾದಂತಹ ಕೆಲಸ. ಕನ್ನಡ ಸಂಸ್ಕೃತಿ ಇಲಾಖೆಯ ಪರವಾಗಿ ನಾವು ಏನು ಆದಿಮಾಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು, ಬೆಂಬಲವನ್ನು ಕೊಡಬೇಕು, ಅದೆಲ್ಲ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಿಂದಿನ ಅಧಿಕಾರಿಗಳು ಕೊಟ್ಟಿದ್ದಾರೆ, ನಾನೂ ಕೊಡ್ತೀನಿ, ಮುಂದೆ ಬರ್ತಕ್ಕಂಥ ಅಧಿಕಾರಿಗಳು ಕೊಡ್ತಾರೆ ಅಂತ ಹೇಳ್ತಾ ಈ ಶಿಬಿರ ಯಶಸ್ವಿಯಾಗಲಿ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ತಮ್ಮ ಮಕ್ಕಳು ಈ ಶಿಬಿರದಿಂದ ಒಳ್ಳೆಯ ಒಂದು ಬದುಕನ್ನು ಕಟ್ಟಿಕೊಡ್ಲಿ ಅಂತ ಹೇಳಿದ್ರೆ, ಇವತ್ತು ಏನು ಅಂಬೇಡ್ಕರ್ ಅವರ ಜಯಂತಿ ದಿವಸ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ, ನನ್ನನ್ನು ಕರೆದಿದ್ದಕ್ಕೆ, ಬರಮಾಡ್ಕೊಂಡಿದ್ದಕ್ಕೆ, 2 ಮಾತಾಡೋದಕ್ಕೆ, ಗುರುಗಳ ಪಕ್ಕ ಕೂತ್ಕೊಳ್ಳೋದಕ್ಕೆ. ನಾನು ಯಾವತ್ತೂ ಗುರುಗಳ ಪಕ್ಕ ಕೂತಿರಲಿಲ್ಲ. ಎದುರುಗಡೆ ಕೂತ್ಕೊಂಡು ಗಂಟೆಗಟ್ಟಲೆ ವಾರಕ್ಕೆ 2 ಗಂಟೆ ಪಾಠ ಕೇಳಿದವನು ನಾನು. ಇವತ್ತು ಅವ್ರ ಪಕ್ಕ ಕೂತ್ಕೊಳ್ಳೋವಂಥ ಒಂದು ಅವಕಾಶ ನಂಗೆ ಸಿಕ್ಕಿದ್ದು ಭಾಳ ಸಂತೋಷ. ಸೊ ಆ ಒಂದು ಒಳ್ಳೆಯ ನೆನಪಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಆದಿಮ ಮಕ್ಕಳ ಜೊತೆ ಯಾವ ರೀತಿ ಒಡನಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಭಾಳ ಸೂಕ್ಷ್ಮವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಮಂಜುನಾಥ ಸ್ವಾಮಿ ಅವರಿಗೆ ವಂದನೆಗಳು. ಅಲ್ಲದೆ ಸಾರ್ ಒಂದು ಮಾತು ಹೇಳೋದೇನು ಅಂತಂದರೆ, 1ನೇ ತಾರೀಕು ನಾವು ಅಪ್ಲಿಕೇಶನ್ಸ್ ಕೊಡೋಕ್ಕೆ ಶುರು ಮಾಡಿದ್ವಿ. ಮಧ್ಯಾಹ್ನದ ಹೊತ್ತಿಗೆ ಒಂದು ಅಪ್ಲಿಕೇಶನ್ ಕೊಡಲಿಲ್ಲ.
ಈಗಲೂ ಡಿಮ್ಯಾಂಡ್ ಬರ್ತಲೇ ಇರ್ತದೆ. ಅವ್ರ ಮುಖಾಂತರ ಇವ್ರ ಮುಖಾಂತರ ಹೇಳ್ತಿದ್ದಾರೆ. ಒಬ್ಬ ಹೇಳ್ತಾನೆ ಸಿದ್ದರಾಮಯ್ಯನ ಕಡೆ ಹೇಳಿಸ್ತೀನಿ, ನಂಗೆ ಸೀಟ್ ಕೊಡಬೇಕು ಅಂತಾನೆ. ಹಾಗಾಗಿ ಆದಿಮ ತುಂಬ ಸರಿಯಾಗಿ ನಡ್ಕೊಂಬರ್ತಿದೆ. ಮತ್ತೊಂದು ಮಾತು ಸಭೆ ಮೂಲಕ ತಮ್ಗೆ ತಿಳಿಸೋದೇನೆಂದರೆ, ತಾವು ಕೊಡೋ ಒಂದೊಂದು ಪೈಸೆ ಕೂಡ ಇಲ್ಲಿ ಬೆಳೀತದೆ. ಅದರ ವ್ಯರ್ಥ ಚಾನ್ಸಸ್ಸೇ ಇಲ್ಲ. ಅಷ್ಟು ಚೆನ್ನಾಗಿ ನಾವು ನಡ್ಸ್ಕೊಂಡು ಹೋಗ್ತಿದ್ದೀವಿ. ಹಾಗಾಗಿನೇ ನಾವು 20 ವರ್ಷದಿಂದ ಇಲ್ಲಿದ್ದೀವಿ ಅಂತ ಕಾಣುತ್ತೆ. ಈಗ ನಮ್ಮ ಇವರು ರಮೇಶ್ ಅವರ ಮಾತಾಡ್ತಾರೆ. ಹೋದ ವರ್ಷದ ಶಿಬಿರದಲ್ಲಿದ್ದಂಥ ಚಿತ್ರಸೊರಕೆ ಅನ್ನೋ ಹೆಣ್ಮಗು ನಮಗೆ ಈ ವರ್ಷ ಹೋದ ವರ್ಷದಿಂದ ಕೂಡಿಟ್ಟ 1 ರೂಪಾಯಿ ಹಣವನ್ನು ಈಗ ಗುರುಗಳಾದ ರಾಮಚಂದ್ರ ಪ್ರಸಾದ್ ಅವರ ಕೈಯಲ್ಲಿ ಕೊಡೋದಕ್ಕೆ ಬರ್ತಾ ಇದೆ. ಮಗು ಅವ್ರ ತಂದೆ ಮತ್ತು ಮಗಳು ವೇದಿಕೆಗೆ ಬರಬೇಕು. ಕೆ ಚಿತ್ರಸ್ವರ, ಸಮೇತನಹಳ್ಳಿ, ಹೊಸಕೋಟೆ ತಾಲೂಕು. ಹೋದ ವರ್ಷ ಇದ್ದಂಥ ಮಗು ವೇದಿಕೆಗೆ ಬರಬೇಕು. ಆದಿಮ ಮುಖಾಂತರ ಸರ್ ಇದನ್ನು ಸ್ವೀಕಾರ ಮಾಡಬೇಕಂತ ಸರಲ್ಲೇ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸರ್. ಆದಿಮ ನಡೆದು ಬಂದಿರೋದೇ ಒಂದು ರೋಚಕ ಕತೆ. ದಿನಕ್ಕೆ 1 ರೂಪಾಯಿ 1 ಇಡೀ ಅಕ್ಕಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಇದು ಬೆಳೆದಿದ್ದಂಥದ್ದು. ಆ ಕಾನ್ಸೆಪ್ಟ್ ಈಗಲೇ ಬೆಳ್ಕೊಂಬರ್ತಿದೆ. ಕೆಲವರು ಉಳಿಸ್ಕೊಂಬಂದಿದ್ದಾರೆ, ಕೆಲವರು ಬಿಟ್ಟಿದ್ದಾರೆ ಅಷ್ಟೇ ಹೊರತು ಅವರ ಮನೆಗಳಲ್ಲಿ ಉಂಡಿಗಳಲ್ಲಿ ಈತು ಆಗ್ತಿದ್ದಾರೆ. ಆ ದುಡ್ಡಿನಲ್ಲಿ ಬರೀ ಒಂದು 5 ಗುಂಟೆ ಜಮೀನು ತೊಗೊಂಡು ಕುರಿ ಸಾಕಿ ಅದನ್ನು ಲಾಭ ಮಾಡಿಕೊಂಡು ಆಮೇಲೆ ಇವತ್ತಿನ ದಿವಸ ನಮಗೆ ಸರ್ಕಾರ ಒಂದು 3.5 ಎಕರೆ ಅಷ್ಟು ಜಮೀನನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟಿದೆ. ಜೊತೆಗೆ ಅನುದಾನಗಳು ಬರ್ತಿದೆ. ಇಷ್ಟು ದಿವಸ ನಡೀತಿದ್ದ ಎಲ್ಲ ಚುಕ್ಕಿ ಮೇಳಗಳು ಈ ಒಂದು ಪೇರೆಂಟ್ಸ್ ಇದಾರಲ್ಲ, ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಇವರಿಂದ ಈ ಆದ್ಮಿಗೆ ಬರೋ ಜನ ಒಂದು 4 ಕಟ್ಟು ಸೊಪ್ಪು ತೊಗೊಂಬರ್ತಾರೆ, ಮೆಣಸಿನ್ಕಾಯಿ ತೊಗೊಂಬರ್ತಾರೆ, ಗೌರಿಬಿದನೂರು ಕಡೆ ಅವರ ಕಾಳು ಕಡಿ ತಂದು ಕೊಡ್ತಾರೆ. ಎಲ್ಲ ದೇಣಿಗೆಗಳ ಮೇಲೆ ನಡೆದಿರೋದು. ಅದು ಇದರ ಸ್ಟ್ರೆಂತು. ಹಾಗಾಗಿ ಆದಿಮ ಯಾರ್ದು ಅನುದಾನ ಕೊಡಲಿ ಬಿಡಲಿ ನಡೀತದೆ. ಒಂದು ಸತಿ ಚುಕ್ಕಿ ಮೇಳ ಅಂತೂ ಇಲ್ಲಿರೋ ಸ್ಕ್ರ್ಯಾಪ್ನ ಮಾರಿ ನಾವು ಮಾಡಿದ್ದೀವಿ. ಹಾಗಾಗಿ ಇದಕ್ಕೆ ಬಲ ಇದೆ. ಈ ಮಕ್ಕಳೆಲ್ಲನೂ ಒಂದು ಸರಿ ಬಂದಿರೋರಲ್ಲ, ಇವ್ರ ಪೇರೆಂಟ್ಸ್ ಏನು ಕಡಿಮೆ ಎಲ್ಲ ಘಾಟಿಗಳು ಒಂದೇ ದಿವಸ ಬಂದ್ಬಿಟ್ಟು ಅಪ್ಲಿಕೇಶನ್ ತೊಗೊಂಡೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಂಡ್ಬಂದ್ಬಿಡ್ತಾರೆ. ಈಗ ಬೆಳಗ್ಗೆಯಿಂದ ಬಂದು ಕೂತಿದ್ದಾರೆ 9 ಗಂಟೆಯಿಂದ ಎಲ್ಲ ಪೇರೆಂಟ್ಸ್ಗೂ ತುಂಬ ಸಂತೋಷ. ನಿಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ. 17ನೇ ತಾರೀಕು ತನಕ ಮಧ್ಯೆ ಬಂದು ರಿಜಿಸ್ಟರ್ ಮಾಡಿಬಿಡಿ. ಈಗ ಅಂತಿಮವಾಗಿ ಈ ಒಂದು ಆದಿಮದ ಅಧ್ಯಕ್ಷರಾದಂತಹ ಮುನ್ಸ್ವಾಮಿ ಅವ್ರು 4 ಮಾತಾಡ್ತಾರೆ. ಅದಾದಮೇಲೆ ನಿರ್ಗಮಿಸಬೇಕಾಗ್ತದೆ. 5 ಕಾಲಿಗೆ ಬಸ್ ಬರುತ್ತೆ. ಬಸ್ಸಲ್ಲಿ ಹೋಗೋರು ಬಸ್ಸಲ್ಲಿ ಹೋಗ್ಬೋದು. ಸ್ವಂತ ವೆಹಿಕಲ್ಗಳು ಬಂದಿರೋರು 4 ಗಂಟೆಗೆ ಒಂದು ಸ್ವಲ್ಪ ರಾಜಪ್ಪ ಅವ್ರು ಹೇಳ್ತಿದ್ದಾರೆ, ಪೇರೆಂಟ್ಸು ಒಂದು ಅರ್ಧ ಗಂಟೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾಡೋಜಿರವರಾದಂಥ ಎಲ್ಲ ಚಳುವಳಿಗಳ ಸದ್ಗುರುಗಳಾದಂಥ ರಾಮಚಂದ್ರಪ್ಪ ಅವರು ಇವತ್ತು ನಮ್ಮ ಆದಿಮಕ್ಕೆ ಬಂದು ನಮ್ಮನ್ನು ಉದ್ದೇಶಿ ಮಾತಾಡಿದ್ದಾರೆ. ನಿಜವಾಗ್ಲೂ ಇವತ್ತು ಅವರ ಎಲ್ಲ ಮಾತುಗಳಿಂದ ಮತ್ತು ಅವರ ಇಲ್ಲಿ ಬರುವಿಕೆಯಿಂದ ನಮಗೊಂದು ಶಕ್ತಿ, ನೈತಿಕ ಶಕ್ತಿ ಮತ್ತು ಎಲ್ಲ ರೀತಿಯ ಒಂದು ಬೆಂಬಲವನ್ನು ಸಿಕ್ಕಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದೇ ರೀತಿ ಪ್ರಭಾಕರ್ ಅವರು ವೇದಿಕೆಯಲ್ಲಿದ್ದಾರೆ. ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ನಾನು ಯಾವತ್ತೇ ಮುಖ್ಯಮಂತ್ರಿಗಳನ್ನು ನೋಡಬೇಕಂತ ಹೋದಾಗ ನಾನು ಮೊದಲು ಅವ್ರಿಗೆ ಫೋನ್ ಮಾಡೋದು, ಸರ್ ನಾನು ಇವತ್ತು ಬರ್ತಾಯಿದ್ದೀನಿ, ಮುಖ್ಯಮಂತ್ರಿಗೆ ಆದಿಮದ ವಿಚಾರವಾಗಿ ಮಾತಾಡಬೇಕು ಸರ್, ಮುಖ್ಯಮಂತ್ರಿಗಳನ್ನು ನೀವು ದಯವಿಟ್ಟು ಡೇಟ್ ಕೊಡಿ, ಟೈಮ್ ಕೊಡಿ ಅಂತ ಹೇಳಿದರೆ ಇಮ್ಮಿಡಿಯೇಟಾಗಿ ತಡೆ ಮಾಡದೆ ಅವರೇ ನನಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನು ನೋಡತಕ್ಕಂಥ ಅವಕಾಶ ಒಂದು ಸಲ ತಪ್ಪದಂತೆ ಪ್ರತಿ ಸಲ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪ್ರಭಾಕರ್ ಅವರು ಇವತ್ತು ನಮ್ಮ ಆದಿಮಕ್ಕೆ ಬಂದಿದ್ದಾರೆ. ನಮಗೆ ಆನೆ ಬಲ ಬಂದಂತಾಗಿದೆ. ಅದೇ ರೀತಿ ಮಂಜುನಾಥ ಸ್ವಾಮಿ ಅವರು ಇತ್ತೀಚೆಗೆ ಪದವಿ ಸ್ವೀಕಾರ ಮಾಡಿದ್ದಾರೆ, ಡೈರೆಕ್ಟರಾಗಿ, ನಿರ್ದೇಶಕರಾಗಿ. ಅವರನ್ನು ಕರಿಬೇಕಂತ ನಾವು ಹೋದಾಗ ಅವ್ರ ಬಗ್ಗೆ ನಮಗೆಲ್ಲ ಸ್ವಲ್ಪ ಮಾಹಿತಿ ಇತ್ತಿತ್ತು. ಲಕ್ಷರ ಆಗಿದ್ದರು ಮತ್ತು ಶ್ರೀನಿವಾಸಪುರದಲ್ಲಿ ತಹಶೀಲ್ದಾರ್ ಆಗಿದ್ದಾರೆ ಅಂತ ಮಾಹಿತಿ ಸಿಕ್ತು. ಮತ್ತು ಅವ್ರ ಅಡ್ಮಿನಿಸ್ಟ್ರೇಷನ್ಸ್ ಬಗ್ಗೆ ನಮ್ಗೆ ಗೊತ್ತಾಯಿತು. ಭಾಳ ಖುಷಿಯಾಯಿತು. ನಮ್ಮ ಆದಿಮಕ್ಕೆ ನೀವು ಬರಲೇಬೇಕು ಸರ್ ಅಂತ ಅವ್ರನ್ನ ನಾವು ಕೇಳಿಕೊಂಡಾಗ ಅವರು ಬಂದು ಇವತ್ತು ನಮಗೆ ಆದಿಮಕ್ಕೆ ಬೆಂಬಲ ಮತ್ತು ಶಕ್ತಿಯನ್ನು ತುಂಬಿದ್ದಾರೆ. ಸ್ನೇಹಿತರೆ, 229 ಚುಕ್ಕಿ ಮೇಳಗಳನ್ನು ನಾವು ಪೂರೈಸಿದ್ದೇವೆ.
ಶಿಬಿರಗಳೇನಿದ್ದಾವೆ, ಶಿಬಿರಗಳು ಪ್ರತಿ ವರ್ಷ 19 ವರ್ಷದಿಂದ ನಾವು ಈ ಶಿಬಿರಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ನಮಗೆ ನಿಜವಾದ ಆದಿಮದ ಶಕ್ತಿ ಜನಶಕ್ತಿ. ಪ್ರಭಾಕರ್ ಅವರು ಇವತ್ತು ಒಂದೊಂದು ಇದು ನಿಮಗೆ ಒಂದು ಘೋಷಣೆ, ಕೊನೆಯ ದಿನ ಶಿಬಿರ ಮುಗಿಯುತ್ತೆ 1ನೇ ತಾರೀಕು, ಮೇ 1ನೇ ತಾರೀಕು. ಆವತ್ತಿನ ಊಟವನ್ನು ಉಣಬಡಿಸ್ತಕ್ಕಂಥ ಜವಾಬ್ದಾರಿ, ಹೋಳಿಗೆ ಊಟನ ಉಣಬಡಿಸ್ತಕ್ಕಂಥ ಜವಾಬ್ದಾರಿನ ಹೊತ್ಕೊಂಡಿದ್ದಾರೆ. ಭಾಳ ಸಂತೋಷ ಸರ್, ಚಪ್ಪಾಳೆ ಹೊಡೆದ್ರ ಮುಖಾಂತರ ಇದು ಮಾಡಿ. ಸ್ನೇಹಿತರೆ, ನೀವು ಅನೇಕ ಸಲ ಬಂದು ಹೋಗಿದ್ರಿ ಇಲ್ಲಿ. ನಾವೊಂದು ಕನಸನ್ನು ಕಟ್ಟಿಕೊಂಡು ಇಲ್ಲಿ ಈ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಪ್ರತಿ ತಿಂಗಳು ಮತ್ತು ಪ್ರತಿ ವರ್ಷ ಮಕ್ಕಳು ಈ ಹಾಲುಗೆನ್ನೆಯ ಹಸುಗೂಸುಗಳು ಈ ಒಂದು ನೆಲಕ್ಕೆ ಬಂದು ಪಾದಸ್ಪರ್ಶ ಮಾಡಿರುವುದರಿಂದ ನಾವು ಪಾವನರಾಗಿದ್ದೀವಿ ಅಂತ ನನಗೆ ಅನ್ನಿಸ್ತದೆ. ಅಂಥ ಹಸುಗೂಸಿನ ಹಾಲು ಮಕ್ಕಳ ಶಿಬಿರ ನಾವಿವತ್ತು ಪ್ರಾರಂಭ ಮಾಡಿದ್ದೇವೆ. ಈ ಥರ ಒಂದು ವಿಚಿತ್ರವಾದಂಥ ಒಂದು ಒಳ್ಳೆಯ ಸನ್ನಿವೇಶ ಒದಗಿ ಬಂದಿದೆ. ಇವತ್ತು ನಾವು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಜಯಂತಿ ದಿವಸ ನಾವು ಈ ಶಿಬಿರವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಳ ಜನಕ್ಕೆ ಗೊತ್ತಿದೆ. ಸಮಾನತೆ, ಸ್ವಾತಂತ್ರ್ಯ, ಸೋದರತ್ವಕ್ಕೋಸ್ಕರ ಇಡೀ ಈ ಸಮಾಜವನ್ನು, ಸಾವಿರಾರು ವರ್ಷಗಳ ಜರ್ಜರಿತವಾಗಿರತಕ್ಕಂಥ ಈ ಸಮಾಜವನ್ನು, ಈ ಅಸಮಾನತೆಗಳನ್ನು ಅಳಿಸಿ ಹಾಕೋಕ್ಕೆ, ತಾರತಮ್ಯಗಳನ್ನು ಇಲ್ಲದೇ ಇರತಕ್ಕಂಥ ಒಂದು ಸುಂದರವಾದ, ಒಂದು ಬಲಿಷ್ಠವಾದ ಭಾರತವನ್ನು ಕಟ್ಟಲಿಕ್ಕೆ ಅವರು ಪಣ ತೊಡ್ತಾರೆ. ಅವರು ಎಲ್ಲ ವಿದ್ಯೆಗಳನ್ನು ಕಲಿತಾರೆ, ಶಾಸ್ತ್ರಗಳು ಓದ್ತಾರೆ, ಎಲ್ಲ ಬೌದ್ಧಿಕವಾದಂಥ ಎಲ್ಲ ಶಾಸ್ತ್ರಗಳನ್ನು ಓದಿ ಅವರು ಸಂವಿಧಾನವನ್ನು ಬರೀತಾರೆ. ಪ್ರಪಂಚದಲ್ಲಿ ಉತ್ಕೃಷ್ಟವಾದಂಥ, ಉನ್ನತವಾದಂಥ ಸಮಾನತೆ, ಸೋದರತ್ವವನ್ನು ಬೆಳೆಸ್ತಕ್ಕಂಥ ಒಂದು ಅತ್ಯುನ್ನತವಾದಂಥ ಒಂದು ನಮಗೆ ಸಂವಿಧಾನವನ್ನು ಬರೆದುಕೊಟ್ಟು ಹೋಗಿದ್ದರ ಪರಿಣಾಮ ಇವತ್ತು ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಮಾಜ ಮುಂದುವರೆದಿದ್ದರೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ ಇನ್ನೂ ಅನೇಕ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದೇವೆ. ಯಾಕೆ ಈ ಅಸಮಾನತೆ ಮತ್ತು ಇದು ಸೋದರತ್ವಕ್ಕೆ ಧಕ್ಕೆಯಾಗಿದೆ ಅನ್ನತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಅದು ಒಂದು ಸಿಸ್ಟಮ್, ಮನುವಾದ ಅನ್ನತಕ್ಕಂತಹ ಜನವಿರೋಧಿ ಸಂಸ್ಕೃತಿ ಈ ದೇಶವನ್ನು, ಈ ಜನಸಂಪತ್ತನ್ನು, ಮಾನವ ಸಂಪತ್ತನ್ನು ಹರಣ ಮಾಡಿರುವುದರಿಂದ ಬಹಳ ಅದು ಏಳತೀರದಷ್ಟು ನಷ್ಟಕ್ಕೆ ಒಳಗಾಗಿದೆ. ಬಹುಶಃ ನಮಗೆ 2000 ವರ್ಷಗಳ ವಿದ್ಯೆ ಬಂದು ನಿಷೇಧ ಮಾಡದೇ ಇದ್ದಿದ್ರೆ ಎಂಥ ಜನ ಈ ದೇಶದಲ್ಲಿ ಜನ್ಮ ತಾಳ್ತಾ ಇದ್ದರೆ ಎಂಥದ್ದು ಏನಾಗ್ತಾರೆ ತಿಳ್ಕೊಳ್ಳಿ ನೀವು. ನಾವಿವಾಗ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ಮಹಾ ಚೇತನಗಳನ್ನು ಕಂಡು ಅಂಥ ಎಷ್ಟೋ ಲಕ್ಷಾಂತರ ಸಾವಿರಾರು ಜನ ಈ ಒಂದು ಸಿಸ್ಟಮಿಂದ, ಮನುವಾದದಿಂದ ಎಲ್ಲ ಅಳಿಸಿ ಹೋಗಿರ್ತಕ್ಕಂಥ ಒಂದು ಚರಿತ್ರೆ ನಮ್ಮ ದೇಶದಲ್ಲಿ ಕಣ್ಣು ಮುಂದೆ ಇದೆ. ಬಾಬಾ ಸಾಹೇಬರು ಬರೆದ ಸಂವಿಧಾನದ ಪ್ರಯುಕ್ತ ನಾವೆಲ್ಲರೂ ಕೂಡ ಇವತ್ತು ಮಾನವರಾಗಿದ್ದೇವೆ, ಸುಂದರ ಭಾರತದಲ್ಲಿ ಬದುಕ್ತಾ ಇದ್ದೇವೆ. ಕಡೆಯ ಮನುಷ್ಯನು ಕೂಡ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ಬಲಿಷ್ಠವಾದ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೂಡ ಬದುಕ್ತಾ ಇದ್ದೇವೆ. ಆದರೂ ಇನ್ನು ಬುದ್ಧ, ಬಸವ, ಅಂಬೇಡ್ಕರ್ ಎಷ್ಟೇ ಹೋರಾಟಗಳು ಮಾಡಿದ್ರು ಕೂಡ ಇನ್ನು ನಮ್ಮ ನಾಡೋಜ ಸಾಹೇಬ್ರು ಹೇಳಿದ್ರು, ರಾಮಚಂದ್ರಪ್ಪ ಪ್ರೊಫೆಸರ್ ರಾಮಚಂದ್ರಪ್ಪ ಹೇಳಿದ್ರಲ್ಲ, ಆ ರೀತಿಯಾಗಿ ಇವತ್ತು ವಿಚಿತ್ರವಾದ ಸನ್ನಿವೇಶಗಳಿಗೂ ಮಧ್ಯದಲ್ಲಿ ಕೂಡ ನಾವು ಬದುಕ್ತಾ ಇದ್ದೇವೆ. ಆದರೆ ಮಕ್ಕಳನ್ನು ನಾವು ನೋಡಿದಾಗ ಯಾರಾದರೂ ಸ್ವಲ್ಪ ನಾವು ಚಿಂತನೆಗಳಿಗೆ ಒಳಗಾಗಿ ಇವತ್ತಿನ ಸನ್ನಿವೇಶವನ್ನು ನೀವು ಗಮನಕ್ಕೆ ತಗೊಂಡ್ರೆ ಮೈ ಜುಮ್ ಅನ್ನತ್ತೆ. ನಿಜವಾಗ್ಲೂ ಭವಿಷ್ಯತ್ತು ಇದೆಯಾ ಈ ಮಕ್ಕಳಿಗೆ ಅನ್ನತಕ್ಕಂಥದ್ದು ಒಂದು ಸಂಶಯ ನಮಗೆಲ್ರಿಗೂ ಕೂಡ ಕಾಡುತ್ತೆ. ಆದ್ದರಿಂದ ಇವತ್ತು ಸಮಾಜವನ್ನು ಸರಿಪಡಿಸ್ತಕ್ಕಂಥ ಯಾರೋ ಬೆರಳೆಣಿಕೆಯಷ್ಟು ಮಾತ್ರ ಸರಿಪಡಿಸ್ತೀವಿ ಅಂದರೆ ಆಗೋದಿಲ್ಲ. ಇಡೀ ಸಮಾಜ ಎದ್ದು ನಿಂತು ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಜನರು ಕೂಡ ಈ ದೇಶದ ಬಗ್ಗೆ, ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಜೀವನ ಮಾಡೋದ್ರ ಮುಖಾಂತರ, ನಮ್ಮ ಜವಾಬ್ದಾರಿಗಳನ್ನು ಅರಿತುಕೊಳ್ಳೋದ್ರ ಮುಖಾಂತರ ನಾವೆಲ್ಲರೂ ಕೂಡ ಎಲ್ಲರೂ ಇಡೀ ಜನ ಸೇರಿ ಕಟ್ಟತಕ್ಕಂಥ ಸನ್ನಿವೇಶ ನಾವು ಸೃಷ್ಟಿ ಮಾಡ್ಕೋಬೇಕಾಗಿದೆ. ನನಗೆ ನನ್ನ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ರಾಜಕಾರಣಿಗಳಿಂದ ಇವತ್ತು ಬೆರಳೆಣಿಕೆ ಎಷ್ಟು ಒಳ್ಳೆಯವರಿದ್ದಾರೆ, ಪರಿಪೂರ್ಣವಾದಂಥ ವಿಮೋಚನೆ ಆಗುತ್ತೆ ಅನ್ನತಕ್ಕಂಥ ಸಂದರ್ಭ ಇವತ್ತು ನಶಿಸಿ ಹೋಗ್ತಾ ಇದೆ. ವಿರೋಧ ಪಕ್ಷ ಇರಲಿ, ಆಡಳಿತ ಪಕ್ಷ ಇರಲಿ,
ಅದಕ್ಕೆ ನಾನಾ ಕಾರಣಗಳು, ಅವೆಲ್ಲ ಚರ್ಚೆ ಬೇಕಾಗಿಲ್ಲ. ಹಾಗಾದರೆ ಸಮಸ್ತ ಜನರಿಗೂ ಹಿತವನ್ನು ಕಾಪಾಡಿಕೊಳ್ಳತಕ್ಕಂಥ ನಾವು ಕೂಡ ಪ್ರಯತ್ನವನ್ನು ಮಾಡಬೇಕಾಗಿದೆ, ಎಲ್ಲವನ್ನೂ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಕೂಡ ಸಮಾಜದಲ್ಲಿ ನಮ್ಮ ಜವಾಬ್ದಾರಿಗಳು ಏನು ಮಾಡಬೇಕನ್ನತಕ್ಕಂಥ ಈ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕಾಗಿದೆ. ಅದು ಆ ರೀತಿಯಾದ ಒಂದು ಪ್ರಯತ್ನ ನಮ್ಮ ಆದಿಮದಲ್ಲಿ ಮಾಡ್ತಾ ಇರತಕ್ಕಂಥ ಕೆಲಸ. ಇದಕ್ಕೆ ನಾವು ಒಂದು ಏನು ಅಂದ್ಕೊಂಡಿದ್ವಿ ಅಂದರೆ, ಆದಿಮದಲ್ಲಿ ಎಲ್ಲರೂ ಕೂಡ ಇದು ಯಾರೋ ಒಬ್ಬರು ಇಬ್ಬರು 4 ಜನ 10 ಜನ ಸೇರಿ ಕಟ್ಟೋದಲ್ಲ. ಇದು ಇಡೀ ಸಾಮಾಜಿಕ, ಆರ್ಥಿಕ, ರಾಜಕೀಯ ಜನಜಾಗೃತಿ ಬೇಕಾಗಿದೆ, ಬದಲಾವಣೆ ಬೇಕಾಗಿದೆ. ಅದಕ್ಕೆ ಅಗಾಧವಾದಂತಹ ಬೌದ್ಧಿಕ ಶಕ್ತಿ ಬೇಕಾಗಿದೆ, ಮಾನವ ಸಂಪನ್ಮೂಲ ಬೇಕಾಗಿದೆ. ಇದನ್ನು ಎಲ್ಲರೂ ಸೇರ್ಕೊಂಡು ಕಟ್ಟತಕ್ಕಂಥ ಒಂದು ಕೇಂದ್ರ ಆಗಬೇಕನ್ನತಕ್ಕಂಥ ನಮ್ಮ ಆಶಯವನ್ನು ನಾವು ಹೊಂದಿದ್ದೇವೆ. ಹಾಗಾಗಿ ಇಲ್ಲಿಗೆ ನೆರೆದಿರ್ತಕ್ಕಂಥ ಎಲ್ಲರೂ ಜನರು ಕೂಡ, ವೇದಿಕೆಯಲ್ಲಿ ಇರ್ತವ್ರು ಎಲ್ಲರೂ ಕೂಡ ಈ ಸಮಸ್ಯೆ ಬಗ್ಗೆ ನಾವೆಲ್ಲರೂ ಕೂಡ ಸೇರಿ ಚಿಂತನೆ ಮಾಡಿ ನಾವು ಒಳ್ಳೆಯದನ್ನು ಹೇಗೆ ಯಾವಾಗಲೂ ಮಾಡ್ಕೊಂಡು ಹೋಗ್ಬೇಕನ್ನತಕ್ಕಂಥ ವಿಚಾರಗಳನ್ನೆಲ್ಲ ಕೂಡ ನಾವು ಚರ್ಚೆ ಮಾಡಬೇಕು ಮತ್ತು ಜವಾಬ್ದಾರಿಗಳನ್ನು ಕೂಡ ತಗೋಬೇಕಂತ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡ್ಕೊತೇನೆ. ನೈತಿಕ ಬೆಂಬಲವನ್ನು ಕೊಡ್ತೀನಿ ಅಂತ ನಮ್ಮ ಬರಗೂರು ರಾಮಚಂದ್ರಪ್ಪ ಅವರು ಹೇಳಿದ್ದಾರೆ. ಇವತ್ತೆಲ್ಲ ಅವರು ಸದಾಕಾಲದಿಂದ ನಮಗೆ ಪರಿಚಯಸ್ಥರು, ಸಮಾಜದಲ್ಲಿ ಅತ್ಯುನ್ನತವಾದಂಥ ಚಿಂತಕರು. ಅವರೆಲ್ಲ ಕೂಡ ಎಲ್ಲ ಚಳುವಳಿಗಳಲ್ಲಿ ಭಾಗವಹಿಸ್ತಿರ್ತಕ್ಕಂಥವ್ರು. ಬೌದ್ಧಿಕವಾದಂಥ ಒಂದು ದಾರಿಯನ್ನು, ದೃಷ್ಟಿಕೋನವನ್ನು ನಮಗೆಲ್ಲ ಕೂಡ ಹೇಳ್ತಕ್ಕಂಥವರು. ಅವರು ನಮ್ಮ ಜೊತೆಗೆ ನಿಲ್ತೀವಂತ ಹೇಳಿರೋದು ಖಂಡಿತವಾಗಲೂ ನಮಗೆ ಒಂದು ಆಶಾದಾಯಕವಾದಂಥ ಒಂದು ಸಂದರ್ಭ ಇದು. ಹಾಗಾಗಿ ನಾನು ಎಲ್ಲರನ್ನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಎಲ್ಲರೂ ಕೂಡ ಈ ಕೇಂದ್ರವನ್ನು ಬಲಿಷ್ಠವಾಗಿ ಒಂದು ಸರಿಯಾದ ದಿಕ್ಕಿನತ್ತ ಕರ್ಕೊಂಡು ಹೋಗೋಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ನಾನು ಈ ಸಮಯದಲ್ಲಿ ತಮ್ಮನ್ನೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಆದಿಮ ಸರಿದಾರಿಗೆ ತಗೊಂಡು ಹೋಗೋದ್ರಲ್ಲಿ ತಮ್ಮ ಪಾತ್ರ ಇದೆ. ತಾವೆಲ್ಲರೂ ನಮಗೆ ತುಂಬ ಹೃದಯ ಸಹಕಾರ ಕೊಡಬೇಕು ಅಂತ ಕರೆ ಕೊಟ್ಟಂಥ ಅಧ್ಯಕ್ಷರಾದ ಹುಂಸಾಮಿಯವರು ವಂದನೆಗಳು. ಇದೀಗ ಈ ಆದಿಮ ಟ್ರಸ್ಟ್ನ ಸದಸ್ಯರಾಗಿರುವಂತಹ ನೇತ್ರಾವತಿ ಅವರು ವಂದನಾರ್ಪಣೆಯನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳ ಬೆಳವಣಿಗೆಯನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡು ಮತ್ತೆ ಮೊಳೆಯಲ್ಲಿ ಮಾನವೀಯತೆ ಎನ್ನುವಂತಹ ಸದಾಶಯವನ್ನು ಇಟ್ಕೊಂಡು ಆದಿಮ ಸಾಂಸ್ಕೃತಿಕ ಕೇಂದ್ರ ಆದಿಮ ಮಕ್ಕಳ ಮೇಳ 2026ರ ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಹಾಗೆಯೇ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವೂ ಕೂಡ ತುಂಬ ಅರ್ಥಪೂರ್ಣವಾಗಿ ನಡೆದಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇಂದಿನ ಬಿಕ್ಕಟ್ಟುಗಳಿಗೆ ಪರಿಹಾರವಾಗಿ ಮಕ್ಕಳಲ್ಲಿ ಮಾನವೀಯತೆಯನ್ನು ಬೆಳೆಸುವ ಅಗತ್ಯದ ಕುರಿತು ಪ್ರಸಿದ್ಧ ಸಾಂಸ್ಕೃತಿಕ ಚಿಂತಕರು, ನಾಡೋಜ, ಬಂಡಾಯದ ಧ್ವನಿ ಬರಗೂರು ರಾಮಚಂದ್ರಪ್ಪ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಆದಿಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂತಹ ಶ್ರೀ KV ಪ್ರಭಾಕರ್ ಸರ್ ಅವರು ಕೂಡ ಮಕ್ಕಳು ಮೊಬೈಲ್ ಹಾವಳಿಗೆ ಸಿಕ್ಕಿ ಹೇಗೆ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನು ಪೋಷಕರನ್ನು ಮುಖ್ಯವಾಗಿ ದೃಷ್ಟಿಯಲ್ಲಿರಿಸ್ಕೊಂಡು ಮಾತಾಡಿದ್ದಾರೆ. ಅವರಿಗೆ ಕೂಡ ನಾನು ಆದಿಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಡಾಕ್ಟರ್ BS ಮಂಜುನಾಥ ಸ್ವಾಮಿ KS, ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು. ಇವರು ಕೂಡ ಮಕ್ಕಳಲ್ಲಿ ಸಹಿಷ್ಣುತೆ ಬೆಳೆಸುವ ಅಗತ್ಯದ ಕುರಿತು ತುಂಬ ಒಳ್ಳೆಯ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಆದಿಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕನ್ನಿಕಾ ಸಿಕ್ರಿವಾಲ್ ಮೇಡಮ್ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಕೋಲಾರ ಜಿಲ್ಲೆ. ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಆದರೂ ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷತೆಯ ನುಡಿಗಳನ್ನು ಆಡಿರುವಂತಹ ಶ್ರೀ N ಮುನಿಸ್ವಾಮಿ ಸರ್ ಅವರು, ಅಧ್ಯಕ್ಷರು ಆದಿಮ ಸಾಂಸ್ಕೃತಿಕ ಕೇಂದ್ರ. ಇವ್ರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಹಾಗೆಯೇ ಈ ಕಾರ್ಯಕ್ರಮ ರೂಪುಗೊಳ್ಳಲು ಸಹಕಾರ ಮಾಡಿದಂಥ ಆದಿಮದ ಎಲ್ಲ ಒಡನಾಡಿಗಳಿಗೆ, ಆದಿಮದ ವಿದ್ಯಾರ್ಥಿಗಳಿಗೆ, ಪ್ರಾಚಾರ್ಯರಿಗೆ, ಈ ಕಾರ್ಯಕ್ರಮ ರೂಪುಗೊಳ್ಳಲು ಸಹಕರಿಸಿದ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಕೂಡ ಆದಿಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳ ಶಿಬಿರಕ್ಕೆ ಬಂದಿರುವಂತಹ ಪುಟಾಣಿಗಳಿಗೆ, ಅವರ ಪೋಷಕರಿಗೆ, ಹಿತೈಷಿಗಳಿಗೂ ಕೂಡ ನಾನು ಆದಿಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಪತ್ರಕರ್ತರಿಗೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ, ಆದಿಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ವಂದನಾರ್ಪಣೆ ಕಾರ್ಯಕ್ರಮ ಈ ವೇದಿಕೆಯ ಕಾರ್ಯಕ್ರಮ ಮಾತ್ರ ಆಗಿರುತ್ತೆ. ಇವತ್ತು ಮಕ್ಕಳ ಉದ್ಘಾಟನೆ ಕಾರ್ಯಕ್ರಮ. ಈ ಉದ್ಘಾಟನೆಯ ಕಾರ್ಯಕ್ರಮದ ವಂದನಾರ್ಪಣೆ ಅಂದರೆ ಕೊನೆಯ ಕಾರ್ಯಕ್ರಮ ಬುದ್ಧ ಪೂರ್ಣಿಮೆ ದಿನ ಇರುತ್ತೆ.